ಪ್ರಪಂಚ ಎಲ್ಲವೂ ಸುಖವಾಗಿ ಇರಲಿ ಅಂತ ನಾನು ಅಂತಲ್ಲ, ನಮ್ಮ ಜಾತಿಯಲ್ಲಿ ಹುಟ್ಟಿದಂತಹ ಎಲ್ಲವರ ಮನಸ್ಸಿನವರು ಇರುವುದು ಹೀಗೆ, ನಾವು ಹೇಳುವುದು ಹೀಗೆ. ಆದ್ರೆ ಈಗೀಗ ಪ್ರಪಂಚವನ್ನು ನೋಡುವಾಗ ಯಾವುದೂ ಬೇಡ ಅಂತ ಅನ್ನಿಸ್ತಾ ಉಂಟು. ಹೌದಪ್ಪ, ನಾವೆಲ್ಲ ಹೋಗಬೇಕಾದ ಹಳೇ ತಲೆಗಳು, ನಾವೆಲ್ಲ ಇನ್ನೂ ಹಾಗೆ ಹೊಂದಿದ್ದೇವೆ. ನಿನ್ನೆ ಮೊನ್ನೆ ಹುಟ್ಟಿದಂತಹ ಮಕ್ಕಳೆಲ್ಲ ಹಾಗಂತೆ ಹೀಗಂತೆ ಆತ್ಮಹತ್ಯೆಯಂತೆ ಸತ್ರಂತೆ ಅಂತ ಕೇಳುವಾಗ ಎದೆಯಲ್ಲಿ ಅವಲಕ್ಕಿ ಹುಟ್ಟಿದ ಅನುಭವ ಆಗುತ್ತಾ ಉಂಟು. ಅಲ್ಲ, ಮತ್ತೆ ಒಂದು ಹಾಸಿಗೆಯಲ್ಲಿ ಹೆಚ್ಚಿಗೆಯಾಗಿ ರೋಗದ ಗೂಡಾಗಿ ಮದ್ದಿನ ಕೇಂದ್ರವಾಗಿ ಬದುಕುವುದಕ್ಕಿಂತ ಸಾಯುವುದೇ ಒಳ್ಳೆಯದು. ದೇವರು ನಮಗೊಂದು ಆರೋಗ್ಯ ಕೊಟ್ಟ ಕಾರಣ ನಾವೊಂದು ಹೀಗೆ ಇದ್ದೇವೆ ಅಂತ ಬಿಟ್ರೆ, ಯಾವಾಗಲೂ ವ್ಯಕ್ತಿಯಾದವನಿಗೆ ಆರೋಗ್ಯ ಮುಖ್ಯ. ಏನೇ ಹೇಳ್ತೀರಿ? ನನ್ನನ್ನು ನೋಡಿ ಅಂತೆ ಪ್ರಾಯ ಸ್ವಲ್ಪ ಆಗಿದೆ ಎನ್ನುವುದು ಬಿಟ್ರೆ ಆರೋಗ್ಯದಲ್ಲಿ ಯಾವುದೇ ನನಗೆ ಏರುಪೇರಾಗಲಿಲ್ಲ. ಒಂದು ಸ್ವಲ್ಪ ಎದೆಯಲ್ಲಿ ಕಫ ಬಿಟ್ರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಇತ್ತೀಚೆಗೆಲ್ಲ ದೂರದಲ್ಲಿ ಕಾಣಿಸಿದ್ದು ಎಲ್ಲ ಸ್ವಲ್ಪ ಮಂದಾಗಿದ್ದು ಬಿಟ್ರೆ ಆರೋಗ್ಯ ಒಂದು ದೇವರು ಒಳ್ಳೆದು ಕೊಟ್ಟಿದ್ದಾನೆ. ಹೇಳಿದ್ರ ಏನಾದ್ರು ದೃಷ್ಟಿ ಮಂದ ಸ್ವಲ್ಪ ಗಟ್ಟಿ ಹೇಳಿ, ಯಾಕಂದ್ರೆ ಕಿವಿ ಒಂದು ಸ್ವಲ್ಪ ದೂರ ಎನ್ನುವುದು ಬಿಟ್ರೆ ದೇವರ ದಯೆಯಲ್ಲಿ ಆರೋಗ್ಯ ಒಂದು ಇಷ್ಟರವರೆಗೆ ಕೈ ಕೊಡ್ಲಿಲ್ಲ. ತಿಂಗಳಿಗೆ ಒಮ್ಮೆ ಗಂಟು ಒಂದು ಎಳೆದು ಹಿಡ್ಕೊಳ್ತದೆ ಎನ್ನುವುದೊಂದು ಬಿಟ್ರೆ ಆರೋಗ್ಯದ ಬಗ್ಗೆ ನಾವು ಬಹಳ ಜಾಗೃತೆ. ಯಾಕಂತ ಹೇಳಿದ್ರೆ ಮನುಷ್ಯನಿಗೆ ದೇವರು ಕೊಟ್ಟಂತಹ ಸೌಭಾಗ್ಯ ಯಾವುದು ಅಂತ ಕೇಳ್ತೀರಾ? ಆರೋಗ್ಯ. ಒಂದು 2-3 ಕಷಾಯದ ಪುರ್ತೆ ಮನೆಯಲ್ಲಿ ಉಂಟು ಎನ್ನುವುದು ಬಿಟ್ರೆ ಆರೋಗ್ಯದ ಬಗ್ಗೆ ನಾನು ಈಗಲೂ ಕಲ್ಲಿನ ಹಾಗೆ. ಆಯ್ತಲ್ಲ, ನನಗೆ ಬಹಳ ಬೇಸರ ಸ್ವಾಮಿ ನನ್ನನ್ನು ನೋಡುವಾಗ. ನಾವು ಬರುವಾಗ ಎಲ್ಲವನ್ನೂ ಹೇಳಿದ್ವಿ, ಭೂಸುರ ರೈತಂದರು ಬಂದು. ಹಾಗಾದ್ರೆ ಭೂಸುರರು ಅಂತ ಹೇಳಿದ್ರೆ ರೈತರು, ಮತ್ತೆ ಭೂಸುರರು ಐತಂದರು ಎಲ್ಲವೆಲ್ಲ ನೀವು ಅದು ನಿಮ್ಮ ತಪ್ಪಲ್ಲ, ನಿಮಗಿಂತ ಹಿಂದಿನವರು ಮಾಡಿದ ಪರಂಪರೆ. ನೀವೇನು ಮಾಡುವುದಕ್ಕೂ ಆಗುವುದಿಲ್ಲ. ಎಲ್ಲಿಯವರೆಗೆ ಆಗಿದೆ ಅಂತ ಕೇಳ್ತೀರಾ? ನಮ್ಮ ಜಾತಿಯ ವಿಷಯ ಅಂತ ನಾನು ಮಾತಾಡುವುದಲ್ಲ. ಒಂದು ಸಣ್ಣ ಉದಾಹರಣೆ, ಯಾವುದೇ ಕತೆ ತಗೊಳ್ಳಿ, ಪ್ರಾರಂಭಿಸುವುದೆಲ್ಲಿಂದ? ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ. ಹಾಗಾದ್ರೆ ಏನು ಬ್ರಾಹ್ಮಣರಿಗೆ ಬಡತನವ? ಮತ್ತೆ ಬಡವರೆಲ್ಲ ಬ್ರಾಹ್ಮಣರೆಯ? ಈಗ ಎಷ್ಟು ಅಡಿಕೆ ತೋಟ ಇದ್ದ ಬ್ರಾಹ್ಮಣರಿದ್ದಾರೆ ಗೊತ್ತುಂಟ ನಿಮಗೆ? ಒಂದು ದೊಡ್ಡದಾದ ಸಭೆಯಲ್ಲಿ ಅತ್ಯಂತ ನಿಕೃಷ್ಟವಾದಂತಹ ಬಟ್ಟೆಯನ್ನು ಯಾರು ಹಾಕಿದ್ದಾನೋ ಅವ ಅತ್ಯಂತ ಶ್ರೀಮಂತ ಬ್ರಾಹ್ಮಣ ಅಂತ ಲೆಕ್ಕ. ಗೊತ್ತುಂಟ ನಿಮಗೆ? ಮತ್ತೆ ಜೋಡಿಗೆ ನೋಡಿ ಭಟ್ರಲ್ಲಿ ಹಣ ಎಷ್ಟುಂಟು ಅಂತ ಹುಡುಕುವುದಕ್ಕಾಗುತ್ತೆ. ಹಾಗಾದ್ರೆ ನಮ್ಮಲ್ಲೂ ಧನಿಕರಿದ್ದಾರೆ. ಹಾಗಂತ ಈ ಕ್ರಮ ಯಾಕೆ ಬಂತು ಅಂತ ಕೇಳ್ತೀರಾ? ನಮ್ಮದಾದಂತಹ ಒಳ್ಳೆಯ ಮನಸ್ಸು, ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವ ಹಾಗೆ ಭಾವಿಸಿ ಬ್ರಾಹ್ಮಣರಾದಂತಹ ನಾವು ಏನು ಮಾಡಿದ್ದೇವೆ ಅಂತ ಗೊತ್ತಾ ನಿಮಗೆ? ಎಲ್ಲಕ್ಕೂ ನಾವು ಕ್ಷಮೆಯನ್ನು ಕೊಟ್ಟಿದ್ದೇವೆ. ನಮ್ಮನ್ನು ಮತ್ತೊಬ್ಬ
ಮತ್ತೊಬ್ಬ ಅಣಕಿಸಿದ್ರು ನಮ್ಮದು ಕ್ಷಮೆ. ಹೌದು. ಎಲ್ಲಿವರೆಗೆ ಅಂತ ಕೇಳ್ತೀರಾ? ಇಲ್ಲಿವರೆಗೆ. ಮತ್ತೊಬ್ಬರಿಗೆ ಏನಾದ್ರೂ ಹೇಳಿ, ಹ. ಅವನ ಜಾತಿಗೆ ಏನಾದ್ರೂ ಹೇಳಿ, ಹ್ಮ್. ಸಂಘಟನೆಗಳು, ಹ. ಸಂಘ ಸಂಸ್ಥೆಯ ಎಲ್ಲವೂ ಬರ್ತದೆ. ಹ. ಬ್ರಾಹ್ಮಣರಿಗೆ ಇಷ್ಟು ವರ್ಷದಿಂದ ನೀವೇ ಎಷ್ಟು ಅಣಕಿಸಿರ್ಬಹುದು? ಒಬ್ಬ ಬ್ರಾಹ್ಮಣ ಬಂದು ಕೇಳಿದ್ದಾನ ನಿಮ್ಮಲ್ಲಿ? ಯಾಕೆ ಕೇಳುವುದಿಲ್ಲ? ಯಾಕೆ? ಹಾಗಾದ್ರೆ ನಮಗೆ ಲೋಕದ ಬಗ್ಗೆ ಇರುವಂತಹ ಒಂದು ಅಷ್ಟು ಅವಿನಾಭಾವ. ಹ. ನಮ್ಮನ್ನು ಅಣಕಿಸಿ ಆದ್ರೂ ತೊಂದರೆ ಇಲ್ಲ, ನೀವು ನಗುತ್ತಾ ಇದ್ರೆ ನಮಗದೇ ಸಂತೋಷ. ಹ್ಮ್. ಪರೋಪಕಾರ ಅಂತ ಹೇಳುವುದು ಅದನ್ನು. ಹ. ನಾವು ಇದ್ದು ಮತ್ತೊಬ್ಬನಿಗೆ ಉಪಕಾರ ಮಾಡುವುದಲ್ಲ. ಹ್ಮ್. ನಮ್ಮನ್ನು ನೋಡುವಾಗಲೇ ಮತ್ತೊಬ್ಬನಿಗೆ ಉಪಕಾರ ಆಗಬೇಕು. ಹೌದು. ನಾವು ಮಾಡಿಯೇ ಉಪಕಾರ ಆಗುವುದಾದ್ರೆ ನಾವು ಹೇಳಿಕೊಂಡು ಬರುವುದಿಲ್ವಾ? ಮತ್ತೆ ಹೇಳುವುದಕ್ಕೆ ಹೋದರೆ 1000 ಉಂಟು. ಹ್ಮ್. ನಾ ಹೇಳುವುದಿಲ್ಲ. ಹ. ಯಾಕೆ? ಯಾಕೆ? ನನಗೆ ಗೊತ್ತಿಲ್ಲ, ಹೇಳಲಿಕ್ಕೆ ಗೊತ್ತಿಲ್ಲ ಅಂತ. ಈಗ ಹಾಗೆ ಅಂದ್ರೆ ಈಗ ಹೇಳಿದ್ರೆ ಅದಕ್ಕೆ ಮತ್ತೇನಾದ್ರೂ ತಲೆ ಬಾಲ ಎಲ್ಲ ಸೇರಿಸಿ ನಾಳೆ ಬ್ರಾಹ್ಮಣರ ಬಗ್ಗೆ ಅವರು ನಮ್ಮ ದೋಲ್ಗಂಟೆ ನಾರಾಯಣಾಚಾರ್ಯರು ಹೀಗೆ ವಾದಿಸಿದರು ಅಂತ ಬರ್ತದೆ. ಹೌದು. ಅದರಿಂದ ನಾವು ಆ ವಿಚಾರದಲ್ಲೇ ಅದೆಂತ ಗೋಲ್ಗಟ್ಟೆ? ಅದೊಂದು ದೊಡ್ಡ ಕಥೆ ಸ್ವಾಮಿ. ಹ್ಮ್. ನಿಮ್ಮಲ್ಲಿ ಹೇಳುವುದಕ್ಕೆ ನನಗೆ ಏನು ಹಿಂಜರಿಕೆ ಇಲ್ಲ. ಹೌದು. ಯಾಕೆ ಹೇಳಿ? ಯಾಕೆ? ಭಾಗವತೋತ್ತಮರಿಗೂ ಬ್ರಾಹ್ಮಣರಿಗೂ ಒಂದು ಒಳ್ಳೆ ಸಂಬಂಧ ಉಂಟು. ಹ. ನಮ್ಮ ಜಾತಿಯ ಬಗ್ಗೆ ನೀವು ಹೊಗಳಿದಷ್ಟು ಬೇರೆ ಯಾರು ಹೊಗಳಿದವರಿಲ್ಲ. ಹ್ಮ್. ಆದ್ರಿಂದ ನಿಮ್ಮಲ್ಲಿ ಹೇಳುವುದಕ್ಕೆ ನಮಗೆ ಮುಚ್ಚುಮರೆ ಇಲ್ಲ. ಹ. ನಾನು ನಾರಾಯಣಾಚಾರ್ಯ ಅಂತ ನನ್ನ ಹೆಸರು. ಹ್ಮ್. ಇಲ್ಲೇ ಕಾಣಿಸುತ್ತಿರುವಂತಹ ದೇಗುಲದ ಪ್ರಧಾನ ಅರ್ಚಕ. ಹ್ಮ್. ದೇಗುಲ ಎಲ್ಲಿಯವರೆಗೆ ಅಂತ ಕೇಳಿದ್ರೆ ಹ್ಮ್. ಬಹಳ ಶ್ರೀಮಂತ ಕಾರಣೀಕವಾದ ಕ್ಷೇತ್ರ ನಮ್ಮದು. ಹ. ಭಕ್ತರು ಮಾತ್ರ ತಿಂಗಳಿಗೆ 3 ಬರ್ತಾರೆ ಎನ್ನುವುದು ಬಿಟ್ರೆ ಹ. ಬೇರೆ ಯಾವ ವಿಭಾಗದಲ್ಲೂ ನಮಗೆ ಕೊರತೆ ಇಲ್ಲ. ಅದೇ ಅದು. ಆ 3ರಲ್ಲಿ ಒಬ್ಬರು ಮುಕ್ತೇಶ್ವರರು, ಹ. ಮತ್ತೊಬ್ಬ ಪ್ರಧಾನ ಅರ್ಚಕನಾದ ನಾನು, ಹ. ಇನ್ನೊಬ್ಬ ನನ್ನ ಹೆಣ್ಣು ಹ. ಕುಡಿಸ್ಲಿಕ್ಕೆ. ಹ. ಆಯ್ತಾ? ಅದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ರಪ್ಪ. ದೇವರಿಗೆ ಪೂಜೆ ಆಗುವಾಗ ಡೋಲ್ ಗಂಟೆ ಎಲ್ಲ ಬಡಿಲಿಕ್ಕೆ ಜನ ಬೇಕು, ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು. ಹ್ಮ್. ಹಾಗಂತ ಅವರು ಜನ ಮಾಡ್ತಾರೆ ಅಂತ ನಾವು ಕಾಯುವುದಕ್ಕಾಗುತ್ತಲ್ಲ? ಅದಿಲ್ಲ. ನಾವು ಪೂಜೆಯ ಹೊತ್ತಿಗೆ ಪೂಜೆಯನ್ನು ಮಾಡಿದೆ. ಹ್ಮ್. ಮತ್ತೆ ಅಲ್ಲಿ ನೋಡುವಾಗ ಯಾರು ಕಾಣಲಿಲ್ಲ, ಚೆಂಡೆ ಎಲ್ಲ ಜಾಗೃತಿ ಎಲ್ಲ ಇತ್ತು. ಹ್ಮ್. ನಾನೇ ಒಮ್ಮೆ ಚೆಂಡೆಯನ್ನು ಬಡಿದೆ, ಹ್ಮ್. ಮತ್ತೊಮ್ಮೆ ಜಾಗಟೆಯನ್ನು ಬಡಿದೆ, ಹ್ಮ್. ಜೊತೆಯಲ್ಲಿ ಶಂಖಧ್ವನಿಯನ್ನು ಮಾಡಿದೆ, ಹ್ಮ್. ಮತ್ತೆ ಪೂಜೆಯನ್ನು ಮಾಡಿದೆ. ಹ. ಈ ಎಲ್ಲಾ ಮಾಡಿದ್ರೆ ಆಗುವ ಸಮಸ್ಯೆ ಇದೆ. ಹ. ಅಲ್ಲ, ಹೇಳಲಿಕ್ಕೆ ನಮ್ಮನ್ನೊಂದು ಯಾರಾದ್ರೂ ಸವ್ಯಸಾಚಿ ಅಂತ ಹೇಳಿದ್ರ? ಎಷ್ಟು ಮಂದಿಗಳು ಸವ್ಯಸಾಚಿಗಳಿದ್ದಾರೆ. ತೋಲು ಬಾರಿಸಿ, ಗಂಟೆ ಬಾರಿಸಿ, ಶಂಖ ಊದಿ ಪೂಜೆ ಮಾಡಿದ ಒಬ್ಬೊಬ್ಬ ನೋಡಿ ಅಲ್ಲಿ ಜಾತಿ ರಾಜಕೀಯ ಅಲ್ಲಿಯೂ ಬಂತು. ಹೌದೌದು. ಇಲ್ಲದಿದ್ರೆ ನಮ್ಮನ್ನು ಯಾರಾದ್ರೂ ಹೇಳಿದ್ರ? ಹ್ಮ್. ನಮ್ಮನ್ನು ನೋಡಿದ ಒಬ್ಬ ಹೇಳಿದ, ಓ ಇವರಿಗೆ ಅಲ್ಲಿ ಕೆಲಸಕ್ಕೆ ಜನ ಇಲ್ಲ ಕಾಣ್ತದೆ, ಹ್ಮ್. ಡೋಲು ಗಂಟೆ ಬಾರಿಸಿದ್ರು, ಇನ್ನು ಮುಂದೆ ಇವರು ಡೋಲು ಗಂಟೆ ನಾರಾಯಣಾಚಾರ್ಯರು. ಹಾಗೆ. ಆಯ್ತಾ? ಹ್ಮ್. ಹೇಳುವುದಕ್ಕೆ ಹೋದ್ರೆ ತುಂಬಾ ಉಂಟು ನಮ್ಮ. ಹ. ಬೇಡ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಬಹಳ ಶ್ರೇಷ್ಠತೆಯನ್ನು ಜ್ಯೇಷ್ಠತೆಯನ್ನು ಪಡೆಯುವುದು ಹೇಗೆ? ಹೇಗೆ? ಅವರ ಮನೆ ಸರಿದೆ, ಹೌದೌದು. ಹಿನ್ನೆಲೆ ಗಟ್ಟಿದೆ. ನನ್ನ ಅಪ್ಪ ಅಮ್ಮ ಗಟ್ಟಿ, ಹ್ಮ್. ಆರ್ಥಿಕವಾಗಿ ಅಲ್ಲ, ಮತ್ತೆ? ಭೌತಿಕವಾಗಿ. ಆಹಾ. ನಮ್ಮ ಮನೆಯಲ್ಲಿ ಸರಸ್ವತಿ ದೇವಿ ಇದ್ರೆ ಲಕ್ಷ್ಮೀ ದೇವಿ ಇರಲಿಲ್ಲ. ಹ್ಮ್. ಹಾಗಂತ ಲಕ್ಷ್ಮೀ ದೇವಿ ಇಲ್ಲ ಎನ್ನುವ ಕಾರಣಕ್ಕೆ ಮದುವೆ ಆಗದೆ ಇರುವುದಕ್ಕಾಗ್ತದ? ಅದೌದು. ಊರಿನವರೆಲ್ಲ ಹೇಳಿದ್ರು, ಹ್ಮ್. ಮಾಣಿ ಅಡ್ಡಿಲ್ಲ, ಒಂದು ಸ್ವಲ್ಪ ಸಂಸ್ಕೃತ ಎಲ್ಲ ಕಲಿತಿದ್ದಾನೆ, ಹ್ಮ್. ಮತ್ತೆ ಅಧ್ಯಯನ ಎಲ್ಲ ಆಗಿದೆ, ಇನ್ನೊಂದು ಮದುವೆ ಮಾಡಿ ಅಂತ. ಹ್ಮ್. ಹಾಗೆ ನಮ್ಮಲ್ಲೆಲ್ಲ ಕ್ರಮ ಹೇಗೆ ಗೊತ್ತಾ? ಹೇಗೆ? ನಾವು ನೋಡುವ ಕ್ರಮ ಇಲ್ಲ, ಮತ್ತೆ? ಅಪ್ಪಯ್ಯ ನೋಡು. ಹ. ಈಗಿನ ಹಾಗಲ್ಲ, ಅದು ನಮ್ಮ ಕಾಲದಲ್ಲಿ. ಹ್ಮ್. ಅಪ್ಪ ನೋಡಿ ಬಂದ್ರು, ಮಗ ಅಡ್ಡಿಲ್ಲ ನೀನು ಆಗುವುದು. ಹ್ಮ್. ಆದೆ. ಹ್ಮ್. ಆದ ಮೇಲೆ ನನಗೆ ಗೊತ್ತಾಗದ್ದು, ಹ್ಮ್. ಜೀವನದಲ್ಲಿ ಗಂಡಸಾದವನ ನಗುವಿನ ಕೊನೆಯ ದಿನ ಮತ್ತೆ ಹೆಂಗಸಾದವಳ ನಗುವಿನ ಪ್ರಥಮ ದಿನ ಯಾವುದು ಅಂತ. ಯಾವುದು? ಮದುವೆಯ ದಿವಸ. ಹ. ಹೌದು. ಅವತ್ತು ಒಂದು ದಿವಸ ನಗಾಡಿದ್ರೆ ಮತ್ತೆ ಗಂಡಸು ಜೀವನ ಪರ್ಯಂತ ಸಾಯುವವರೆಗೂ ನಗುವುದಿಲ್ಲ. ಹೆಂಗಸಾದವಳ ಅವತ್ತು ನಗುವುದಕ್ಕೆ ಆರಂಭಿಸಿದ್ರೆ ಮತ್ತೆ ಸಾಯುವವರೆಗೆ ನಿಲ್ಲಿಸುವುದಿಲ್ಲ. ಹ. ಯಾಕೆ? ಯಾಕೆ? ಕಾರಣ ಉಂಟು. ಏನು? ನೋಡಿ, ಹ್ಮ್. ನೀವು ಮದುವೆಯಲ್ಲಿ ನೋಡಿರ್ಬಹುದು, ಹ. ಗಂಡಸಾದವ ಸುಮ್ಮನೆ
ಸುಮ್ಮನೆ ನಗಾಡಿಕೊಂಡಿರ್ತಾನೆ. ಹಾ. ಕಾರಣ ಏನು? ಏನು? ಅವತ್ತೊಂದು ನಗಾಡಿದ್ರೆ ಬಂತು ಅವನಿಗೆ. ಹೆಂಗಸಾದವಳು ಅಳುತ್ತಾ ಇರ್ತಾಳೆ. ಹಾ. ಕಾರಣ ಏನು? ನಾಳೆಯಿಂದ ಕಲಿಸ್ತೇನೆ ಮಗ ಅಂತ. ಅದೆಲ್ಲ ಹೇಳಿಕೊಂಡ್ರೆ ಅದು ಜೀವನ ಅನುಭವ ಅಂತ ಹೇಳ್ತಾರೆ. ಹೌದು. ಮದುವೆ ಆದೆ. ಹ್ಮ್. ಮದುವೆ ಆದ ಮೇಲೆ ಗೊತ್ತಾದದ್ದು ಸ್ವಾಮಿ, ಹ್ಮ್. ನನ್ನ ಹೆಂಡತಿಗೆ ಕೊಬ್ಬರಿ ಅಂತ ಹೇಳಿದ್ರೆ ಬಹಳ ಪ್ರೀತಿ. ಕೊಬ್ಬರಿ. ಕೊಬ್ಬರಿ, ತೆಂಗಿನಕಾಯಿ. ಹೌದು. ನಮ್ಮಲ್ಲೂ ಒಂದು 50 ತೆಂಗಿನ ಸಸಿ ಇತ್ತು, ಹ್ಮ್. ಅಡ್ಡಿಲ್ಲ. ಹ್ಮ್. ಹಾಗಂತ ಒಂದು ದಿವಸ ಬೆಳಿಗ್ಗೆದ್ದು ನೋಡ್ತೇನೆ, ಹ್ಮ್. ನನ್ನ ಹೆಂಡತಿ ಇದ್ದಕ್ಕಿದ್ದ ಹಾಗೆ ಸತ್ತು ಹೋಗಿದ್ದ. ಹಾ? ಹೌದಾ? ಹೌದು. ನಾನು ಆಲೋಚನೆ ಮಾಡು, ಹ್ಮ್. ಈಗ ಸಾಯ್ಬೇಕು ಅಂತ ಸತ್ತರೆ ತೊಂದರೆ ಇಲ್ಲ. ಹ್ಮ್. ಒಟ್ಟಾರೆ ಅವಳು ಸಾಯ್ಬೇಕು ಅಂತ ಸತ್ತದ್ದಲ್ಲ. ಮತ್ತೆ ಅದು ಸಾಯುವುದರಲ್ಲಿ 2 ಕ್ರಮ. ಅದೇ ಹೇಗೆ? ಒಂದು ಸಾಯ್ಬೇಕು ಅಂತಲೇ ಸಾಯಿ, ಹ್ಮ್. ಒಂದು ಅನಿವಾರ್ಯವಾಗಿ ಸತ್ತು ಹೋಗು. ಹಾ. ನನ್ನ ಹೆಂಡತಿ ಸತ್ತು ಹೋದ. ಹಾ, ಹಾ. ಹೇಗೆ ಅಂತ ಕೇಳ್ತೀರಾ? ಹೇಗೆ? ನಮ್ಮಲ್ಲಿರುವ ಕೊಬ್ಬರಿಯನ್ನು ತಿನ್ನುವುದಕ್ಕೆ ಹಾ. ಅಟ್ಟಳಿಗೆಯಲ್ಲಿರುವಂತಹ ಹೆಗ್ಗಣಗಳು ಬರ್ತಾ ಇತ್ತು. ಹಾ. ಅದಕ್ಕೆ ಸ್ವಲ್ಪ ಇಲಿ ಪಾಷಾಣವನ್ನು ಹಚ್ಚಿದ್ದೆ. ಹಾ. ನನ್ನ ಹೆಂಡತಿಗೂ ಕೊಬ್ಬರಿ ತಿನ್ನುವ ಅಭ್ಯಾಸ ಇತ್ತಲ್ಲ. ಹಾ. ರಾತ್ರಿ ನಾ ಮಲಗಿದ ಮೇಲೆ ಅಟ್ಟಕ್ಕೆ ಹತ್ತಿದ್ದು ಕೊಬ್ಬರಿ ತಿನ್ನು. ಹಾ. ನಾನು ಬಾಲದಲ್ಲಿ ಎತ್ತಿ ಸುಟ್ಟಬೇಕಾದ್ದು ಹೆಗ್ಗಣವನ್ನು ಹ್ಮ್. ಕಾಲಿನಲ್ಲಿ ಎತ್ತಿ ಮಣ್ಣು ಮಾಡಿದ್ದು ನನ್ನ ಹೆಂಡತಿ. ಹ್ಮ್. ಆಯ್ತಾ? ಹಾ. ಇನ್ನು ಮದುವೆಯೇ ಬೇಡ ಅಂತ ಭಾವಿಸಿದ್ದೆ. ಹ್ಮ್. ಆಗ ನಮ್ಮ ನೆರೆಕರೆಯವರೆಲ್ಲ ಹೇಳಿದ್ರು, ಹಾ. ಭಟ್ರೆ ನಿಮಗೆ ಅಷ್ಟು ಪ್ರಾಯ ಆಗಲಿಲ್ಲ, ಇನ್ನೊಂದು ಆಗಿದೆ. ಹಾ. ಮತ್ತೆ ನನಗೆ ಬೇಕು ಅಂತಲ್ಲ, ಊರಿನವರ ಒತ್ತಾಯ ಕೊಂದಾಗ. ಊರಿನವರಿಗೆ ಊರಿನವರ ಒತ್ತಾಯ ಬರ್ತಾರೆ. ಒತ್ತಾಯ ಆದ್ನು. ಹ್ಮ್. ಆದ ಮೇಲೆ 4 ದಿವಸ, ಹ್ಮ್. 5ನೇ ದಿವಸ ಅವಳು ಸತ್ತು. ಅದೇ. ಅದು ಸತ್ತದ್ದು ಬಹಳ ವಿಷಯ. ಹಾ. ಬಾವಿಗೆ. ಹಾಗೆ. ಹೌದೌದು. ಹಾ. ಬಾವಿಯಲ್ಲಿ ಕಟ್ಟೆ ಇರಲಿಲ್ಲ. ಹಾ. ರಾತ್ರಿ ಎದ್ದು ನೀರು ಸೇದುವುದಕ್ಕೆ ಹ್ಮ್. ಮತ್ತೆ ನನಗೊಂದು ಅನುಮಾನ ಆಯ್ತು. ಏನು? ನಾನು ಮದುವೆ ಆಗುವ ಹೆಣ್ಮಕ್ಕಳೆಲ್ಲ ಸಾಯ್ತಾರಲ್ಲ, ಕಾರಣ ಏನು? ಹಾ. ನನ್ನ ಜಾತಕವನ್ನು ಹಿಡ್ಕೊಂಡು ಹೋದೆ. ಹ್ಮ್. ಹೋಗಿ ಒಬ್ಬರು ಹಿರಿಯ ಬ್ರಾಹ್ಮಣರಲ್ಲಿ ತೋರಿಸಿದಾಗ ಹಾ. ಅವರು ಹೇಳಿದ್ರು, ಹ್ಮ್. ನಿಮ್ಮ ಜಾತಕದಲ್ಲಿ ಹೆಂಡತಿ ಸಾಯುವ ಯೋಗವು. ಹಾಗೆ. ನನಗೆ ಬಹಳ ಬೇಸರ. ಹ್ಮ್. ಇನ್ನು ಸುಮ್ಮನೆ ಇದ್ದ ಬದ್ದ ಮನೆಯ ಹೆಣ್ಮಕ್ಕಳನ್ನು ತಂದು ನಾ ಕೊಲೆ ಮಾಡುವುದೇ. ಹಾ. ಆದ್ರಿಂದ ಮದುವೆ ಆಗ್ಲಿಕ್ಕಿಲ್ಲ ಅಂತ ಭಾವಿಸಿದೆ. ಈಗ ಇದ್ದಾಳೆ. ಹೌದು. ಆಗ ನಮ್ಮ ಹಿರಿಯವರು, ನನ್ನ ಮನೆಯ ನೆರೆಹೊರೆಯವರು ಹ್ಮ್. ಒಬ್ರು ಬಂದು ಹೇಳಿದ್ರು, ಹಾ. ಮಗ ನಿನ್ನ ಜಾತಕದಲ್ಲಿ ಹೀಗುಂಟಲ್ಲ, ಹಾ. ನೀನೊಂದು ಉಪಾಯ ಮಾಡು. ಹಾ. ಅವರು ಹೇಳಿದ ಉಪಾಯ ಒಳ್ಳೆದಿಲ್ಲ. ಏನು? ಅವರು ಹೇಳಿದ್ರು, ನನ್ನ ಜಾತಕದಲ್ಲಿ ಹೆಂಡತಿ ಸಾಯುವ ಯೋಗ, ಹ್ಮ್. ನೀನು ಹೆಣ್ಣು ಮಕ್ಕಳಲ್ಲಿ ಗಂಡ ಸಾಯುವ ಯೋಗ ಇರುವ ಜಾತಕದ ಹುಡುಗಿಯನ್ನು ಮದುವೆ ಆಗಿ. ಹಾ. ಆಗ ಸಿಕ್ಕಿದವಳು ಇವಳು ಮುಖ. ಅಂದ್ರೆ ನನ್ನನ್ನೇ ಮುಕ್ಕುವುದಕ್ಕೆ ಕಾಯ್ತಾ ಇದ್ದಾಳೆ. ಹಾಗೆ. ನಿನ್ನ ಬಗ್ಗೆ ಆವತ್ತಿನಿಂದ ಹಾ. ನಾನು ಸಾಯ್ತೇನೆ ಅಂತ ಅವಳು ಕಾಯುವುದು, ಹ್ಮ್. ಅವಳು ಸಾಯ್ತೇನೆ ಅಂತ ನಾನು ಕಾಯುವುದು. ಹಾ. ಜಾತಕ ಜಟಪಟಿ. ಹಾ. ನಮ್ಮೊಳಗೆ ಹೊಂದಾಣಿಕೆ. ಹಾ. 1.5 ಮಗು. ಹೌದು. ಅದೇನು? ಒಂದು ಕೈಯಲ್ಲುಂಟು, ಅರ್ಧ ಹೊಟ್ಟೆ. ನಾಚಿಗೆ ಎಂತದ್ದು? ನಮ್ಮ ವಿಷಯ ನನ್ನದು ಸಂಪೂರ್ಣ ಅವರಿಗೆ ಗೊತ್ತುಂಟು. ಹಾಗಾಗಿ ಅವರಲ್ಲಿ ಒಂದು ಸಲುಗೆ ಬೇರೆ. ಅವಸರವಾಗಿ ಕರೆದಿದ್ದೀರಿ ನೀವು. ಸ್ವಾಮಿ, ನಿಮ್ಮಲ್ಲಿ ಮಾತಾಡಿದ್ರೆ ಗೊತ್ತಾಗಿದೆ. ಹೌದು. ನಾವು ಊಟಕ್ಕೆ ಹೊರಟದ್ದು. ಊಟಕ್ಕೆ. ಹೌದು ಹೌದು. ಇಲ್ಲಿ. ಅದು ಪ್ರಾಚೀನವರಿಗೆ ಊಟ ಉಂಟು. ಹೌದು. ಹಾಗೆ ಆಯ್ತೇನೆ. ಮನೆ ಕೆಲಸ ಎಲ್ಲ ನನ್ನದಾಗಲೇ ಮುಗಿದಿದೆ, ನೀನು ಬರ್ಲಿ ಅಂತ ಇಟ್ಟು ಮಾತಾಡಿ. ಅವಸರವಾಗಿ ಕರೆದಿರುವ ಯಾಕೆ ಗೊತ್ತಾಗಿಲ್ಲ? ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಊಟ ಊಟ ಬ್ರಾಹ್ಮಣರು ಯಾಕೆ ಅಂತ ಕೇಳಿಕ್ಕಿಲ್ಲ. ಊಟ ಹೋಗುವ. ಹೋಗುವ. ಮತ್ತೆ ಮಾತಾಡಿ ಆಯ್ತು. ಅವಸರವಾಗಿ ಕರೆದಿದ್ದೀರಿ. ಹಾ. ಬಾಗಿಲು ಹಾಕಲಿಲ್ವಾ? ಬಾಗಿಲು ಆಗಿದೆ, ಬೀಗ ಹಾಕಲಿಲ್ವಾ? ಬೀಗ ಆಗಿದೆ ಸ್ವಾಮಿ. ಮತ್ತೆ ಎಂತ ಸಮಸ್ಯೆ? ಒಂದು ಕಥೆ ಇತ್ತು. ಏನು? ಅವಸರವಾಗಿ ಬಾಗಿಲು ಹಾಕುವಾಗ ಹಾ. ಹೊರಗಿದ್ದದ್ದು ಹೊರಗೆ ಬಂತು, ಒಳಗಿದ್ದದ್ದು ಹೊರಗೆ. ನಿನ್ನ ಜೀವಮಾನದಲ್ಲಿ ಯಾವುದಾದ್ರೂ ಒಂದು ಕೆಲಸ ಆದರೂ ಸರಿ ಮಾಡಿದ್ಯಾ? ಯಾವುದು ಹೊರಗೆ ಬಂತು, ಯಾವುದು ಒಳಗೆ ಹೋಯ್ತು? ಪುಣ್ಯಾತ್ಮಿ, ಹೊರಗಿದ್ದ ನಾಯಿ ಹಾ. ಒಳಗೆ ಬಂತು, ಹಾ. ಹೊರಗಿದ್ದ ಬೆಕ್ಕು ಹೊರಗೆ ಬಂತು. ಬೀಗ ಹಾಕಿ ಆಯ್ತಾ? ಬೀಗ ಹಾಕಿ. ಒಳಗಿರ್ಬೇಕಾದ ಬೆಕ್ಕು ಹೊರಗೆ, ಹಾ. ಹೊರಗಿರ್ಬೇಕಾದ ನಾಯಿ ಒಳಗೆ. ಹೌದು. ಅಡ್ಡಿಲ್ಲ, ಮನೆ ಅವರದ್ದೇ ಅಲ್ವಾ, ಸುಧಾರಿಸಿಕೊಳ್ತಾರೆ.
ವರಮಗ ಕೈಲಾದ ಶಿಖರದಿ ವರಮಗ ಕೈಲಾದ ಶಿಖರದಿ ಹರನರಸಿ ಕಂಡಾಗ ಹರನರಸಿ ಕಂಡಾಗ ಕೌತುಕ ಬೆರಸಿ ಕೌತುಕ ಬೆರಸಿ ಊಸುರನೋರ್ವನನು ಬೆಸಗೊಂಡಳುಮೆ ಕರೆದಿ ಊಸುರನೋರ್ವನನು ಬೆಸಗೊಂಡಳುಮೆ ಕರೆಸಿ ಆ ಆ ಆ ಉತ್ತರದ ಎತ್ತರದ ರಜತಾದ್ರಿ ಇದು ಬೆಳ್ಳಿಯ ಬೆಟ್ಟ. ಬಿಳಿಯ ಬಣ್ಣ ಶಾಂತಿಯ ಸಂಕೇತ ಪ್ರಪಂಚ. ಶಾಂತಿಯಲ್ಲಿ ಅಚಲವಾಗಿ ನೆಲೆಯಾಗಿರುತ್ತದೆಯೋ ಅಲ್ಲಿ ಭಗವಂತನ ದಿವ್ಯ ಸನ್ನಿಧಾನವಿರುತ್ತದೆ. ಹೀಗೆನ್ನುವ ಹಾಗೆ ಭಾಗವತ ಪ್ರಪಂಚ ಒಪ್ಪಿಕೊಂಡ ಸತ್ಯವಿದೆ. ತಮೋಗುಣದ ಅಧಿಕಾರಿಯಾಗಿ ಲಯತತ್ವವಾಗಿ ಈ ಶಾಂತಿಯ ನಿಕೇತನವೆನಿಸಿರುವಂತಹ ಬೆಳ್ಳಿಯ ಬೆಟ್ಟದಲ್ಲಿ ಲೋಕಕ್ಕೆ ಒಳಿತನ್ನು ಮಾಡುವಂತಹ ಶಂಕರ ಅವರ ಪಾದ ಸೇವೆಯನ್ನು ಮಾಡುತ್ತಾ ಸದಾಕಾಲ ಧನ್ಯತೆಯನ್ನು ಹೊಂದಿದವಳು ಈ ಸತೀದೇವಿ ಇದ್ದಾಳೆ. ಆದರೆ ಇತ್ಯಾಕೆ ಹೀಗೆ ಮನಸ್ಸಿಗೆ ಏನೋ ಒಂದು ರೀತಿಯಂತಹ ಬೇಸರ, ಉದಾಸೀನ, ಕಾರಣವಿಲ್ಲದೆ ಬಂದಿರುವಂತಹ ಬೇಸರ. ಈ ದೇಹದ ಪ್ರಥಮ ಶತ್ರು ಯಾವುದು ಕೇಳಿದ್ರೆ ಉದಾಸೀನ. ಆದ್ದರಿಂದ ಉದಾಸೀನವನ್ನು ಬೆಳೆಸಬಿಡಕೂಡದು. ಮನಸ್ಸು ಪ್ರಫುಲ್ಲತೆಯನ್ನು ಹೊಂದಬೇಕೆನ್ನುವ ಕಾರಣಕ್ಕೋಸ್ಕರವಾಗಿ ಕೈಲಾಸದ ಶಿಖರದಿಂದ ಕೆಳಗಿಳಿದು ಬರುತ್ತಾ ಇದ್ದೇನೆ. ಸುತ್ತಲಿನ ರಮ್ಯ ವಾತಾವರಣಗಳನ್ನು ನಾನು ವೀಕ್ಷಿಸುತ್ತಾ ಇರುವುದು. ಎಂತಹ ಸೊಬಗು, ಎಂತಹ ಧನ್ಯತೆ ಇದನ್ನು ಕಾಣುವಾಗ. ಅದು ಮೇಘಮಾಲೆಗಳೆಲ್ಲವೂ ಗಾಳಿಯ ಜೊತೆಯಲ್ಲಿ ಸ್ಪರ್ಧಿಸುತ್ತಾರೆ. ಹೋ ಹೋ ಎನ್ನುವಂತಹ ಶಬ್ದವನ್ನುಂಟು ಮಾಡುತ್ತಾರೆ. ಈ ಕೈಲಾಸಗಳಿಗೆ ಮುತ್ತಿಕ್ಕುತ್ತಾ ಇರುವುದು, ಶಂಕರನನ್ನು ಧ್ಯಾನಿಸುವಂತೆ ಕಾಣುತ್ತಾ ಇರುವುದು. ಗಿರಿಯ ತುದಿಯಲ್ಲಿ ಹುಟ್ಟಿರುವಂತಹ ಝರಿಯಾದರೂ ಹರಿಯುತ್ತಾ 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 ಮಂಜುಳ ಗಾನದಿಂದಲಾಗಿ ಶಿವನನ್ನು ಸ್ತುತಿಸುವಂತೆ ಭಾಸವಾಗುವುದು. ಎಲ್ಲೆಲ್ಲಿಯೂ ನಾದಮಯ, ಆಲಿಸಿದರೆ ಓಂಕಾರಮಯ, ಅಲ್ಲ ಶಿವಮಯವಾಗಿ ಕಾಣಿಸುತ್ತಾ ಇದೆ. ಎಂತಹ ಸೊಬಗು, ಎಂತಹ ಈನ ಕಡೆಯಲ್ಲಿ ಸಾಲು ಸಾಲಾಗಿ ಜನರೆಲ್ಲರೂ ಸಾಗುತ್ತಾ ಇದ್ದಾರಲ್ಲ. ನೋಡಿದರೆ ಬ್ರಾಹ್ಮಣರು ತಂಡೋಪತಂಡವಾಗಿ ಎತ್ತ ಹೊರಟಿದ್ದಾರೆ ಇವರ ಪ್ರಯಾಣ. ಆಶ್ಚರ್ಯ, ಪ್ರಪಂಚದ ಯಾವ ಮೂಲೆಯಲ್ಲೇ ಹುಟ್ಟಿಕೊಂಡಿದೆ. ಜೀವನದಲ್ಲಿ ಒಮ್ಮೆಯಾದರೂ ಕೈಲಾಸ ದರ್ಶನವನ್ನು ಮಾಡಬೇಕು, ಈ ಗೌರಿ ಶಂಕರಕ್ಕೆ ಪರಿಕ್ರಮ ಬರಬೇಕೆನ್ನುವಂತಹ ಆಸೆ ಯಾರಿಗಿರುವುದು. ಆದರೆ ಇವತ್ತು ಈ ಕೈಲಾಸದ ಕಡೆಗೆ ತಿರುಗಿ ನೋಡದೆ ಹೊರಟಿದ್ದಾರಲ್ಲ ಇಷ್ಟು ಅವಸರದಲ್ಲಿ. ಅಲ್ಲ, ಇಷ್ಟು ಅವಸರದಲ್ಲಿ ಹೋಗುತ್ತಾರಂತೆ ಇವರು ಯಾರ ತಲೆದೆಗಿಲಿಕ್ಕೆ ಹೋಗುದಪ್ಪ ಇವರು ಗೊತ್ತಾಗುತ್ತಾ ಇಲ್ಲ. ಅದರಲ್ಲಿ ಇತ್ತ ಕಡೆ ನೋಡಿ ಒಂದು ನಮಸ್ಕಾರವೂ ಇಲ್ಲ. ಹಾಗಾದರೆ ಪೂಜಿಸಬೇಕಾದಂತಹ ಸ್ಥಾನವನ್ನು ಮರೆತು ಹೋಗುತ್ತಿದ್ದಾರಂತಾದ್ರೆ ಏನೋ ಒಂದು ಅನಾಹುತವಿದೆ. ಇದು ಕೌತುಕ, ಸರಿಯಲ್ಲ ಸರಿಯಲ್ಲ. ಅವರನ್ನೇ ವಿಚಾರಿಸಬೇಕಾಗಿದೆ. ಸಾಗುತ್ತೇನೆ ಸಾಗುತ್ತೇನೆ ಸಾಗುತ್ತೇನೆ. ವಯೋವೃದ್ಧರು ತಾವು ಅವಸರವಾಗಿ ಹೊರಟಿದ್ದೀವಿ. ಹೌದು, ಪ್ರಯಾಣಕ್ಕೆ ತಡೆಯೊಡ್ಡಿದೆ ಎನ್ನುವುದು ಸಿಟ್ಟುಕೊಳ್ಳಕೂಡದು. ಇಲ್ಲ, ಹಾಗಂತ ನಿಮ್ಮಲ್ಲಿ ಒಂದಿಷ್ಟು ಮಾತಾಡುವುದಕ್ಕಿತ್ತು. ನಮಗೆ ಪುರುಷತ್ತಿಲ್ಲ. ಆದರೆ ನನಗೋಸ್ಕರವಾಗಿ ನನ್ನ ಕುತೂಹಲಕ್ಕಾಗಿ ನಿಮ್ಮ ಮುಖ ನೋಡುವಾಗ ಸಭ್ಯರ ಹಾಗೆ, ಗೌರವಾನ್ವಿತ ಕುಟುಂಬದಲ್ಲಿ ಹುಟ್ಟಿದವರ ಹಾಗೆ ಕಾಣ್ತಾ ಇದ್ದೀವಿ. ಮನಸ್ಸು ಒಳ್ಳೆಯದವರಿಗೆ ಎಲ್ಲರೂ ಹಾಗೆ ಕಾಣುವುದನ್ನು ಮನಸ್ಸದು. ಹೌದು ಹೌದು. ಹಾಗಾದ್ರೆ ನಿಮ್ಮನ್ನು ನಿಲ್ಲಿಸಿಕೊಳ್ಳುವುದೇ, ಇಲ್ಲಿ ನಿಮಗೆ ಉಪದೇಶಿಸುವುದಕ್ಕೆ ಆಸನ ಕೊಡುವುದಕ್ಕೆ ಏನೂ ಇಲ್ಲ. ಇರೋದು ಕಲ್ಲು, ಬಂಡೆಕಲ್ಲು. ಆಯ್ತು, ಕೊಡ್ತೀರಾ? ಆಯ್ತಾಯ್ತು.
ಕಲ್ಲೆ ಹಾ, ಇದು ಕೈಲಾಸದ ಬುಡ ಅಲ್ವ ಹೇಳಿ ಹೌದು ಹಾಗಾಗಿ ಹಿಮಚ್ಛಾದಿತವಾಗಿದೆ. ಹೌದು. ನನಗೆ ಬಿಸಿ ಆದ್ರೂ ಒಂದು ಎಷ್ಟಾದ್ರೂ ತಡ್ಕೊಂಡೆ. ಸ್ವಲ್ಪ ತಂಪು ತಂಪಿದ್ರೆ ನಮ್ಮೊಂದು ಮತ್ತೆ ಸುದ್ದಿ ಇಲ್ಲ. ಇದು ಕಲ್ಲೆ ಹಾ. ಅದ್ರ ಮೇಲೆ ಹಿಮ ಬಿದ್ದಿದೆ ಅಷ್ಟೇ, ಅದು ಮಂಜುಗಡ್ಡೆ. ಹಾಗಾಗಿ ಆಯ್ತಾ? ಹೋದಲ್ಲೆಲ್ಲ ನಮಗೆ ಬೇಕಾದ ವ್ಯವಸ್ಥೆ ಇರ್ತದ. ಅಲ್ಲ, ಮತ್ತೆ ನಾವು ಹೇಳುವುದಷ್ಟೇ, ನಾವು ಎಲ್ಲಿಯೂ ಅದರ ಬಗ್ಗೆ ನಿರೀಕ್ಷೆ ಮಾಡುವುದಿಲ್ಲ. ಸುಧಾರಿಸಿಕೊಳ್ಳು ನಮಗೆ ಬೇಕಾದನ್ನು ಹೋಗುವಲ್ಲಿಗೆ ತಕೊಂಡು ಹೋಗುದು ನಾವು. ಅಷ್ಟೇ ಅಷ್ಟೇ. ಆಯ್ತಾ? ಆಯ್ತಾ? ಒಂದು ಮಾತು ಕೇಳಲೇ ಕೇಳಮ್ಮ. ಅವಲಿಂದ ಬಂದಿರಯ್ಯ ಭೂಮಿ ದೇವ ಆ ಆ ಆ ಆವಲಿಂದ ಬಂದಿರಯ್ಯ ಭೂಮಿ ದೇವ ಶತದಾವಿರಾವು ಕೋಪುದಲ್ಲಿ ಶತದಾವಿರಾವು ಕೋಪುದಲ್ಲಿ ಭೂಮಿ ದೇವ ಈ ವಿಧದ ಭೂದೂರರು ಭೂಮಿ ದೇವ ಈ ವಿಧದ ಭೂದೂರರು ಭೂಮಿ ದೇವ ನೀವಿಂದಾವಲ್ಲಿಗೆ ಪಯಣವಯ್ಯ ನೀವಿಂದಾವಲ್ಲಿಗೆ ಪಯಣವಯ್ಯ ಭೂಮಿ ದೇವ ಆವಲಿಂದ ಬಂದಿರಯ್ಯ ಭೂಮಿ ದೇವ ಶತಸಾವಿರವು ಶತಸಾವಿರವು ಕೋಪುದಲ್ಲಿ ಭೂಮಿ ದೇವಾನ ಆ ಆ ಸ್ವಾಮಿಯೇ, ಓ, ಈ ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಕೇಳಿದರೆ ಹಾ. ಅವರು ಬ್ರಾಹ್ಮಣರು. ಹಾಗ. ಹಾಗಾಗಿ ಭೂಸುರರು ಎನ್ನುವ ಹಾಗೆ ಆಡುವರು. ನಿಮ್ಮಂತವರಿಗೆ ಅದು ಗೊತ್ತು. ಹಾ, ಇನ್ನು ಕೆಲವರು ಹೇಳ್ತಾರೆ ಭೂಸರು 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 ಅಂತ ಹೇಳಿದ್ರೆ ಮುಪ್ಪವರು. ಛೇ, 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 ಛೇ. ಬ್ರಾಹ್ಮಣೋ ಮುಖಮಾಸಿ. ಹಾ, ಬ್ರಾಹ್ಮಣರ ಮುಖ ಎಲ್ಲ ಮಸಿಯೇ. ಛೇ, 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 ಹಾಗಾಗಿಲ್ಲ. ಮತ್ತೆ ವೇದ ಪುರುಷನ ಮುಖದಿಂದ ಹೊರಬಂದವರು ಬ್ರಾಹ್ಮಣರು. ಹಾ ಹಾ ಅದೇ ಜ್ಞಾನ ಸಂಪನ್ನರು. ಹಾ, ಬಲ್ಲವರೇ ಬಲ್ಲವು. ಹಾ, ನೋಡಿದ್ರಾ? ಮತ್ತೆ ಮಾತ್ರವೇ ಅಲ್ಲ, ಹಾ. ಉಳಿದ ವರ್ಣದವರಿಗೆಲ್ಲರಿಗೂ ಮೂರೇ ಕರ್ಮಗಳನ್ನು ಮಾಡುವ ಅಧಿಕಾರ. ಹಾ, ಬ್ರಾಹ್ಮಣರಿಗೆ ಹಾಗಲ್ಲ, ಮತ್ತೆ 6 ಕರ್ಮಗಳನ್ನು ಮಾಡುವ ಅಧಿಕಾರ. 6 ಕರ್ಮ ಯಾವುದು? ಯಜ್ಞ, ಯಜ್ಞ, ಯಾಜನ, ಯಾಜನ, ಅಧ್ಯಯನ, ಅಧ್ಯಯನ, ಅಧ್ಯಾಪನ, ಅಧ್ಯಾಪನ, ದಾನ, ದಾನ, ಪ್ರತಿಗ್ರಹ. ಮತ್ತೆ ಇದಿಷ್ಟು ಕೊಟ್ಟು ನಡೆಸುವ ಯೋಗ್ಯತೆ ಉಳ್ಳವರು ಬ್ರಾಹ್ಮಣರಿದ್ದಾರೆ. ಇನ್ನು ಬ್ರಾಹ್ಮಣರಿಗೆ ಕೊಟ್ಟೇ ಗತಿ. ಏನು ಹಾಗಲ್ಲ. ಅಂದ್ರೆ ಕೊಟ್ಟೇ ಗತಿ. ಆದ್ದರಿಂದ ನಿಮ್ಮನ್ನು ಕಂಡಾಗ ಮತ್ತೆ ಮತ್ತೆ ತಲೆಬಾಗುತ್ತಾ ಇದೆ. ಒಳ್ಳೆಯದಾಗಲಮ್ಮ. ಸ್ವಾಮಿ, ಓ, ಕಾರ್ಯ ಕಾರಣಗಳಿಲ್ಲದೆ ಹಾ, ನೀವು ನಿಮ್ಮಂತವರು ಹಾ, ಪ್ರಯಾಣ ಹೊರಡುವುದಕ್ಕಿಲ್ವಲ್ಲ. ಹೌದೌದು ಹೌದು. ಹಾಗಾದರೆ ಹಾ, ಎಲ್ಲಿಂದ ಬಂದಿರಿ? ಹಾ, 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 ಒಂದು ಪ್ರಶ್ನೆ. ಮಾತ್ರವೇ ಅಲ್ಲ, ಹಾ. ನಿಮ್ಮ ಪ್ರಯಾಣ ಎತ್ತಲಿದೆ. ಹಾ, ಎರಡನೇ ಪ್ರಶ್ನೆ. ಅಷ್ಟೇ ಅಲ್ಲ, ಹಾ, ಎಲ್ಲರೂ ಬ್ರಾಹ್ಮಣರೇ ಆಗಿದ್ದರೂ ಕೂಡ ಹಾ, ವರ್ಗಭೇದಗಳಿವೆ. ಹೌದಪ್ಪ. ಕೆಲವು ಆಚಾರ್ಯರು, ಕೆಲವರು ಉಪಾಧ್ಯಾಯರು, ಕೆಲವರು ಅಲೆವರಾಯರು, ಹಾ. ಕೆಲವರು ನಾವುದ್ರು, ಕೆಲವರು ಬೇರೆ ಬೇರೆ ಒಳ್ಳೆರು, ಕೆಲವರು ಕಾರಂಜರು ಹಾ. ಎಲ್ಲ ಇದ್ದಾರೆ. ಪಾಡಿಗರು, ಹೌದಾ? ಮಂಜರು. ಸ್ವಾಮಿ, ಓ, ಮಾತ್ರವೇ ಅಲ್ಲ, ಹಾ, ವಯೋಭೇದಗಳಲ್ಲಿ ವ್ಯತ್ಯಾಸವಿದೆ. ಹೌದೌದು ಅಭಾವದ ವೃತ್ತರಾಗಿ ಹೊರಟಿದ್ದೀರಿ. ಹೌದೌದು. ಹೌದಲ್ಲ? ಹೌದು ಹೌದು. ಹಾಗಾದ್ರೆ ಇಷ್ಟು ಜನರು ಹಾ, ಹೊರಡುತ್ತೀರಿ ಅಂತಾರೆ. ಹಾ, ಎತ್ತ ನಿಮ್ಮ ಪ್ರಯಾಣ ಹಾ, ಹಾ. ಎನ್ನುವಂತ ಒಂದು ಯೋಚನೆ ಆಗುವುದಿಲ್ವೇ? ತಪ್ಪಲ್ಲ ತಪ್ಪಲ್ಲ ಅಂತ ಒಂದು ಆಲೋಚನೆ ಬಂದ್ರೆ ತಪ್ಪಲ್ಲ. ಬ್ರಾಹ್ಮಣರಾದವರು ಹಾ. ಶುಭ ಕಾರ್ಯಗಳನ್ನು ನಡೆಸುವುದಕ್ಕೆ ಬೇಕು. ಅಲ್ವೇ? ಅಪರ ಕ್ರಿಯೆಗಳಿಗೂ ಬ್ರಾಹ್ಮಣರು ಬೇಕು. ಒಟ್ಟಾರೆಯಾಗಿ ಹೇಳುವುದಿದ್ರೆ ಬ್ರಾಹ್ಮಣರು ಹೊರಡ್ತಾರ, ಅಲ್ಲೊಂದು ಆರಾಧನೆ ಉಂಟು ಅಂತ ಲೆಕ್ಕ. ಹೌದಲ್ಲ? ಯಾವುದು ಎನ್ನುವುದು ಬೇರೆ. ದೇವತಾರಾಧನೆಯೋ, ಸಮಾರಾಧನೆಯೋ, ಕಲಾರಾಧನೆಯೋ, ನಾಟ್ಯಾರಾಧನೆಯೋ, ಅದು ಬೇರೆ. ಹೌದೌದು. ಹಾಗಾದರೆ ಹಾ, ಶುಭಾಶುಭ ಕರ್ಮಗಳಿಗೆ ಹಾ. ಬ್ರಾಹ್ಮಣರು ಬೇಕೇ ಬೇಕು. ಬೇಕು. ಆದರೂ ಹಾ, ನೀವು ಇವತ್ತು
ಮುಂದೆ ಹೊರಟದ್ದು ಮಾತ್ರ ಶುಭ ಕಾರ್ಯ. ಹಾಗೆ ಅದು ಅಷ್ಟು ಗಟ್ಟಿ ಹೇಗೆ ಹಿಡ್ಕೊಳ್ತೀರಿ ನೀವು? ಅದು ನಿಮ್ಮ ಪೆನ್ನ ಹಿಂದೆ ಕಾಣುತ್ತಾರೆ. ಎಂದಿರೋ ಮಕ್ಕಳು ಸಾಗ ಭೂಮಿ ದೇವ ಆ ಆ ಕೂಡಿಕೊಂಡು ಹೋಗ ಕಾರ್ಯವೇನು ಭೂಮಿ ದೇವ. ಕಳೆದರೆ ಕೌತುಕವಿಂದು ಭೂಮಿ ದೇವ ಬೆಸಗೊಂಡರೆ ಬೇಳಿದನೆಂದು ಭೂಮಿ ದೇವ ಕಂಡರೆ ಕೌತುಕವಿಂದು ಭೂಮಿ ದೇವ ಬೆಸಗೊಂಡರೆ ಬೇಳಿದನೆಂದು ಭೂಮಿ ದೇವ. ಎಂದಿರೋ ಮಕ್ಕಳು ಭೂಮಿ ದೇವ ಕೂಡಿಕೊಂಡು ಒಬ್ಬ ಕಾರ್ಯವೇನು ಭೂಮಿ ದೇವ. ಆ ಭೂಮಿ ದೇವ. ಸ್ವಾಮಿಯೇ, ನೀವು ಇವತ್ತು ಹೊರಟದ್ದು ಶುಭ ಕಾರ್ಯಕ್ಕೆ ಎನ್ನುವ ಹಾಗೆ. ಹಾ, ನಾನು ನಿಖರವಾಗಿ ಹೇಗೆ ಹೇಳಿದೆ ಗೊತ್ತೇ? ಅಷ್ಟು ಗಟ್ಟಿ ಹೇಗೆ ನಿಮ್ಮ ವಾದ? ನಿಮ್ಮ ಬೆನ್ನ ಹಿಂದೆ ಸ್ಪಷ್ಟ ಕಾಣುತ್ತದೆ. ನನ್ನ ಬೆನ್ನು ನನಗೆ ಅವರವರ ಬೆನ್ನು ಅವರವರಿಗೆ ಕಾಣುತ್ತಿಲ್ಲ. ಏನುಂಟಮ್ಮ ನನ್ನ ಬೆನ್ನಿನಲ್ಲಿ? ಅಯ್ಯೋ, ಬೆನ್ನಿನಲ್ಲೇನೂ ಅಲ್ಲ. ಹಾ, ಬೆನ್ನ ಹಿಂದೆ ಲಕ್ಷಣತೆಯಾದ ಮುತ್ತೈದೆಯನ್ನು ಕಾಣುತ್ತಿದ್ದೇವೆ. ಹೌದಲ್ಲ? ಇವಳು ಬ್ರಾಹ್ಮಣರು ಹೌದು ಅಪರ ಕ್ರಿಯೆಗಳಿಗೂ ಹೋಗುತ್ತಾರೆ. ಹೋಗುತ್ತಾನೆ. ಆದ್ರೆ ಬ್ರಾಹ್ಮಣ ಶ್ರೀಮಂತಿನಿಯರು ಹಾ, ಶುಭ ಕಾರ್ಯಗಳಿಗಲ್ಲದೆ ಅಪರ ಕ್ರಿಯೆಗಳಿಗೆ ಹೋಗುವ ಪರಿಪಾಠವಿಲ್ಲ. ಇಲ್ಲ, ಹೋಗ್ಲಿಕ್ಕಿಲ್ಲ. ಆದ್ದರಿಂದ ಹಾ. ನೀವು ಜೊತೆಯಾಗಿ ಹೊರಟದನ್ನು ಕಂಡಾಗ ಹಾ. ಶುಭ ಕಾರ್ಯಕ್ಕೆ ಎಂದೆವು. ಹೌದೌದು. ಲಕ್ಷಣ ರಕ್ಷಿತೆ ಹಾ. ಮಗಳು ಅಹೇ, ಮಗಳ ಮಗಳೇ ಹೌದಾ? ಮಗಳೇ ಹಾ. ನನ್ನ ಮಗಳಲ್ಲಿ ನನ್ನ ಮಾವನ ಮಗಳು, ನಿಮ್ಮ ಮಾವನ ಮಗಳು ನಿಮ್ಮ ಜೊತೆ. ನನ್ನ ಹೆಂಡತಿ. ಹೌದೇ? ಈ ಮಗು ನನ್ನದು. ಹೌದೇ? ಹೌದು. ಓ, ನೀವು ಅಲ್ಲ, ಆದ್ರೆ ಅವರು ಹಾಗೆ ನೀವು ಹೀಗೆ. ಅಂದರೆ ಇವಳು ನನ್ನ ಮೂರನೇ ಹೆಂಡತಿ. ಮೊದಲು ನೀವು ಕಾಣುತ್ತಿರಲ್ಲ. ಸತ್ತ ಮೇಲೆ ಅವರು ಕಾಣುವುದಿಲ್ಲ. ಓಹೋ, ಹಾಗೆ. ಹೌದೌದು. ಅಂದರೆ ನೀವು ಕ್ಷಮಿಸಿ. ನನ್ನ ಜಾತಕದಲ್ಲಿ ಹೆಂಡತಿ ಸಾಯುವ ಯೋಗ. ಹಾ. ಹಾಗೆ ನನ್ನ ಇಬ್ಬರು ಹೆಂಡತಿಯರು ಸತ್ತರು. ಹಾ. ಹಾಗಂತ ಇವಳನ್ನು ಮದುವೆ ಅದೇ. ಹಾ. ಇವಳು ನೀವು ನೋಡುವಾಗ ನನಗೆ ಆಲೋಚನೆ ಆಗುತ್ತದೆ, ಇವಳನ್ನು ಸಾಯಲಿಲ್ಲ ಅಂತ ಹೇಳುದಲ್ಲ. ಶಿವನ ಹಾಗಾದರೆ ಆದರೂ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಿದ್ರೆ ತಪ್ಪಲ್ವಲ್ಲ? ಜಾತಕದ ಫಲವ ಸತ್ಯ ಆಗಬೇಕಲ್ಲ. ಹೌದು. ಹಾಗಂತ ಅವಳ ಜಾತಕವು ಗಟ್ಟಿ ಉಂಟು. ಗಂಡ ಸಾಯುವ ಯೋಗ. ವಿಧವಾಯೋ ಹಾ. ನಿಮ್ಮ ಜಾತಕದಲ್ಲಿ ನನ್ನದರಲ್ಲಿ ಹೆಂಡತಿ ಸಾಯುವ ಯೋಗ. ವಿಧುರ ಯೋಗ. ಹಾ. ಈಗ ಜಾತಕ ಜಟಾಪಟಿ. ನಿಮ್ಮ ಸಂಸಾರ ನಮ್ಮ ದಾಂಪತ್ಯದಲ್ಲಿ ಅನುರಾಗ, 1.5 ಮಕ್ಕಳು. ಅದು ಒಂದು ಕಾಣುತ್ತದೆ. ಅರ್ಧ ಹೊಟ್ಟೆಯಲ್ಲೂ ಓಹೋ, ತಿಂಗಳ ಆರಾಯಿತು. ಹಾ. ಹಾಗಾಗಿ ದೈವಾನುಗ್ರಹವನ್ನು ಆ ದೈವಾನುಗ್ರಹ ಅಲ್ಲ. ಹಾಗಾದ್ರೆ ನನ್ನನ್ನು ನೀವು ಏನು ಅಲ್ಲ ಅಂತ ಹೇಳಿ ದುರ್ಮಣ್ಯವಾಧಿಕಾರಕ್ಕೆ ಮಾಪಳೇ ಸುಖದಾಚನ. ಮತ್ತೆ ಅಯ್ಯೋ, ನಿಮ್ಮ ಜ್ಞಾನದ ಮುಂದೆ ನಾನು ಸ್ವಾಮಿ ನಾನು ಹಾಗಾಡಿದ್ದಲ್ಲ ಹಾಗಾಡಿದ್ದಲ್ಲ. ಹಾ.
ತಪಸ್ಸು ಮಾಡುವವರಿಗೆ, ವ್ರತ ಮಾಡುವವರಿಗೆ, ದಾನ ಧರ್ಮಾದಿಗಳನ್ನು ಮಾಡುವವರಿಗೆ ಸಂತಾನ ಆಗುವುದಿಲ್ಲ. ಅವು ಆಗೋದಿಲ್ಲ. ದೈವಾನುಗ್ರಹ ಹಾ. ಹಾಗಾಗಿದೆ. ನಾನು ಪಂಚಮಂ ದೈವ ಚಿಂತನ. ದೈವ ಚಿಂತನೆ. ಅದು ಪಂಚದಲ್ಲಿ ನನಗೆ ನನ್ನನ್ನು ಪರೀಕ್ಷಿಸುವುದು ನಿಮಗೆ ಗೊತ್ತಿದೆ. ಅಲ್ಲಮ್ಮ, ನನಗೆ ಪಂಚದಲ್ಲಿ ಸಿಕ್ಕಿದೆ, ನಿಮಗೆ ಸಪ್ತದಲ್ಲಿ ಇದರಲ್ಲಿ ದೇವರು ಕೈ ಬಿಟ್ಟಿಲ್ಲ. ಇಲ್ಲಪ್ಪ, ದೇವರು ಕೈ ಬಿಡ್ಲಿಲ್ಲ. ಹಾಗಂತ ನನ್ನ ಬಗ್ಗೆಯೂ ನಾನು ಹೇಳ್ಕೊಳ್ಬೇಕಾದ ಅನಿವಾರ್ಯತೆ ಇದ್ದ ಕಾರಣ ಹೇಳಿದ್ದಾರೆ. ಸರಿ. ಹಾ. ಹೆಂಡತಿಯನ್ನು ಹಾ. ನಡೆಯುವ ಮಕ್ಕಳನ್ನೆಲ್ಲ ನಡೆಸಿಕೊಳ್ಳುತ್ತಾ, ಹಾ. ನಡೆಯಲಾರದೆ ಇರುವಂತ ಮಕ್ಕಳನ್ನು ಎತ್ತಿಕೊಳ್ಳುತ್ತಾ ಹಾ. ಸಕುಟುಂಬರಾಗಿ ಹೊರಟಿದ್ದೀರಿ ಅಂತಾದ್ರೆ ಹೌದು. ಎತ್ತ ನಿಮ್ಮ ಪ್ರಯಾಣ. ಹಾ, ಹಾ, ಹಾ. ಅದರಲ್ಲಿಯೂ ಹಾ. ತಗ್ಗಿನ ಪ್ರದೇಶಕ್ಕೆ ಹಿಗ್ಗಿನಿಂದ ಸಾಗುವ ನೀರ ನಿಧಿಯಂತೆ ನಿಮ್ಮ ಪ್ರಯಾಣವಿದೆ. ಹೌದು. ಅಷ್ಟು ಉಲ್ಲಾಸ ಉಲ್ಲಾಸ ಮಾತ್ರವೇ ಅಲ್ಲ. ಹಾ. ಈ ಭೂಲೋಕದಲ್ಲಿ ಎಷ್ಟು ದಾರಿಗಳಿಲ್ಲ, ಹಾ. ಆ ಎಲ್ಲಾ ದಾರಿಗಳಿಂದ ಹಾ. ಇದೇ ರೀತಿಯಲ್ಲಿ ಜನ ಪ್ರವಾಹ ಹರಿದು ಬಂದರೆ ಹಾ. ಬಂದು ಸೇರುವ ಜನರಿಷ್ಟಾದರು. ಮತ್ತೆ ಅಷ್ಟು ಜನರನ್ನು ಕರೆಸಿ ಹಾ. ಹೊಟ್ಟೆ ತುಂಬ ಉಣಬಡಿಸಿ ಹಾ. ಕೈ ತುಂಬ ದಾನ ದಕ್ಷಿಣೆ ಕೊಡಬೇಕು ಅಂತಾದ್ರೆ ಹಾ. ಅವನಿಂದ ಆಕಲ್ಪ ಶ್ರೀಮಂತನಾಗಿರಬೇಕು. ಮತ್ತೆ ಅದು ಸುಮ್ಮನೆ ಅಷ್ಟು ಆ ವರ್ಗ ಶ್ರೀಮಂತ, ಆ ವರ್ಗ ನೀವು ವಿಂಗಡಿಸಬೇಕು. ಆಗರ್ಭ ಶ್ರೀಮಂತನಾಗಿರಬೇಕು. ಅವರಿಗೆ ಗರ್ಭ ಉಂಟು ಅಷ್ಟು ಆಗಬೇಕು. ಹಾ. ಇರಲಿ ಉಂಟು. ಸ್ವಾಮಿ, ಇದು ಕೌತುಕವಾಗುವುದು. ಹಾ. ಹಾಗಾದ್ರೆ ಇರಲಿಯಪ್ಪ. ಯಾವ ಶುಭ ಕಾರ್ಯ ಹಾ. ಆಗುತ್ತಿರುವುದೆಲ್ಲಿ, ಹಾ. ಮಾಡುವ ಮಹಾನುಭಾವನ್ಯಾರು ಹಾ. ನೀವು ತಿಳಿಸಿದರೆ ಕೇಳುವ ಮನಸ್ಸು ನನ್ನನ್ನು ಕಾರುಣ್ಯ ತೋರಿಸಬೇಕು. ಹೇಳಿದ್ರೆ ಅವರನ್ನು ನೋಡುವಾಗ ಕೇಳಬೇಕು ಎನ್ನುವ ಕುತೂಹಲ ಉಂಟು. ನಮ್ಮ ಮಾತುಗಳನ್ನು ಈಗಿನ ಕಾಲದಲ್ಲಿ ಕೇಳುವವರೇ ಇಲ್ಲ. ಇವರಿಗೊಂದು ಉಮೇದು ಉಂಟು. ಹಾಗಾದ್ರೆ ನಮ್ಮೊಂದು ಪ್ರತಿಭೆಯನ್ನು ತೋರಿಸುವ. ಅಮ್ಮ, ದಕ್ಷಿಣಾಯಗಕ್ಕೆ ನಾವು ಕೋಪೆ ಮಾಮ, ನಾವು ಕೋಪೆ ಮಾಮ. ಆ ಇಲ್ಲಿನ ಮಣ್ಣಿನ ಕಣ ಕಣಕ್ಕೂ ಕೂಡ ಲಯ ಅಂದ್ರೆ ಏನು? ಪರಿಸರದಲ್ಲಿರುವಂತಹ ಗಿಡ ಮರಗಳಿಗೂ ಕೂಡ ಒಂದಿಷ್ಟು ಲಯದಲ್ಲಿ ವ್ಯತ್ಯಾಸ ಆದರೆ ವಿಷಮ ಹೇಗೆ ಕೂಡ ಗೊತ್ತುಂಟು. ಅದರಿಂದಲೇ ನಾನು ಲಯದಲ್ಲಿ ಇಷ್ಟು ಲಯ ಬಿಡ್ಲಿಲ್ಲ. ಇದು ಮಹಾಲಯ. ಲಯ ತಪ್ಪಲಿಕ್ಕೆ ಮಹಾಲಯ. ಮತ್ತೆ ನಾನು ಲಯ ಬಿಟ್ಟು ವ್ಯವಹಾರ ಇಲ್ಲ. ಅದಕ್ಕೆ ಇದು ಲಯ ಮೇಲೆ ಇರುವುದು ಕೈಲಾಸದಲ್ಲಿ. ಹೌದು, ಇದು ಮಹಾಲಯ. ಹೌದೌದು. ಮಹಾಲಯ ಅದ ಹಾಗಲ್ಲ, ಅದರಲ್ಲಿ ಸುಲಭವೇ. ನಿಜವಾಗಿ ನನಗೆ ಬೇಸರ ಆಗುತ್ತೆ. ಕಷ್ಟ, ನೀವು ಓಡಾಡೋದು ನೋಡೋದು ಕಷ್ಟ ಆಗಿ, ಅದು ಉಲ್ಲಾಸ ಉಂಟು. ಏನು ಮಾಡುವಮ್ಮ, ಕಾಲು ಕೇಳುವುದಿಲ್ಲ, ಮನಸ್ಸಿನಲ್ಲಿ ಆಸೆ ಉಂಟು. ಆಸೆ ಉಂಟು ಅಂತ ಕಾಲು ಎತ್ತುವಾಗಲೇ ಗೊತ್ತಾಗುವುದು ನಾನು ಕೋಲಿನ ಆಧಾರದಲ್ಲಿದ್ದೇನೆ ಅಂತ. ಹೌದೌದು, ಮನಸ್ಸಿಗೆ ಗೊತ್ತುಂಟಲ್ಲ ಯಾವುದು. ನಾನು ಮೊದಲು ಒಂದು ಪ್ರಾಯದಲ್ಲಿ ನನ್ನ
ಯೌವನದ ಹೊತ್ತಿನಲ್ಲೆಲ್ಲ ಕುಡಿದಷ್ಟು ನಿಮ್ಮ ಪೂರ್ವಾಶ್ರಮ ಬಿಡಿ ಹೀಗಿದ್ದೀರಲ್ಲ. ಆಗ ಎಲ್ಲ ಎಲ್ಲೆಲ್ಲಿ ಕುಡಿದಿದ್ದೇನೆ ಅಂತ ನನಗೇ ಗೊತ್ತು. ಆಯ್ತಲ್ಲ, ಈಗ ಕುಮಾರ್ ಈಗ ಪ್ರಾಯದ ದೋಷ ಅಲ್ಲ, ಅಲ್ಲ ಗುಣ. ಗುಣ. ಅಮ್ಮ, ಹಾ. ಇದು ನೀವು ಎಲ್ಲಿಗೆ ಹೋಗುದು? ಎಲ್ಲಿಂದ ಬಂದವರು? ಊಟಕ್ಕೆ. ಊಟ ಊಟ ಆಗಿ ಬಂದದ್ದಲ್ಲ, ಊಟಕ್ಕಾಗಿ ಹೊರಟವು. ಹೊರಟ ಬರೇ ಊಟ ಇರುತ್ತದೆಯೇ? ಬರೇ ಊಟ ಅಲ್ಲ, ಮತ್ತೆ ಊಟ ಅಂತ ಹೇಳಿದ್ರೆ ಎಂತದು? ಎಂತದ್ದು? ಪಂಚಭಕ್ಷ ಪರಮಾಣು ಉಂಟು. ಪಂಚಭಕ್ಷ ಪರಮಾನ್ನ. ಮಾಣ್ಣ, ಮಾಣ್ಣನೂ ಇದ್ದಾರೆ ಆಯ್ತಾ, ಪರಮಾಣ್ಣ. ಆಮೇಲೆ ಬೇಕಾದ ವರ್ಷಗಳು ಬರ್ತದೆ. ವರ್ಷ ಭಕ್ಷ್ಯ. ಭಕ್ಷ್ಯ ಹಾ. ಮಾತ್ರ ಅಲ್ಲಮ್ಮ, ಹಾ. ಬ್ರಾಹ್ಮಣ ಭಕ್ಷ್ಯ. ಭಕ್ಷ್ಯ, ಭೋಜ್ಯ. ಭೋಜ್ಯ, ಚೂಷ್ಯ. ಶ್ಯ, ಲೇಷ್ಯ, ಲೇಷ್ಯ, ಲೇಷ್ಯ. ನಾಲ್ಕು ವಿಭಾಗ ಊಟದಲ್ಲಿ. ಅದು ಅಮ್ಮ, ಸೇರಿದರೆ ಪೂರಿ ಭೋಜನ. ಹೌದೌದು. ಪೂರಿ ಭೋಜನ ಮಾತ್ರವಾ? ಮತ್ತೆ ಬ್ರಾಹ್ಮಣರಿಗೆ ಊಟ ಕೊಡ್ಬೇಕು ಅಂತಾದ್ರೆ, ಊಟ ಕೊಟ್ಟ ಫಲ ಬರಬೇಕು ಅಂತಾದ್ರೆ ಬ್ರಾಹ್ಮಣರಿಗೆ ಕೈ ತುಂಬ ದಕ್ಷಿಣ ಕೊಡ್ಬೇಕು. ಕೊಡಲೇಬೇಕು ಅಲ್ವೇ? ಹೌದಪ್ಪ. ನಮಗೆ ದಕ್ಷಿಣ ಕೊಡುವುದಕ್ಕಂತಲೇ ದನವನ್ನು ರಾಶಿ ಹಾಕಿ. ಯಾವುದನ್ನು? ದನವನ್ನು. ದನದ ರಾಶಿ. ನನಗೆ ಬಾಲ ಉಂಟು. ಹ. ದನಕ್ಕೆ ಬಾಲ ಇಲ್ಲದೆ ಮತ್ತೆ ನನಗೆ ಬಾಲ? ಈ ವಿಷಯ ಇದಲ್ಲ ದನ ಅಂತೆ. ನಾನು ಹೇಳಿದ ದನಕ್ಕೂ ಬಾಲ ಉಂಟು. ಅದೇ ಹೇಳಿದ್ದದು. ಮತ್ತೆ ಧನದ ರಾಶಿ. ಅದೇ ಬಾಲ ಉಂಟು. ಅಕ್ಷರಕ್ಕೆ ಬಾಲ. ಬಾಲ ಉಂಟು. ಹ. ದನದ ರಾಶಿ ಹಾಕಿದ್ದಾರೆ. ಏನು ನಾವು ಹೋದ ಕೂಡಲೇ ಬೆಟ್ಟದಷ್ಟು ಕೈಲಾಸ ಪರ್ವತಕ್ಕಿಂತಲೂ ಎತ್ತರದಷ್ಟು ರಾಶಿ ಹಾಕಿದ್ದಾರೆ. ಹೌದೇ? ಅದು ಕೂಡ ಹೇಗೆ? ಹೇಗೆ? ಹೋದವನಿಗೆ ಒಂದು ಇಷ್ಟು ಇಂತಿಷ್ಟು ಅಂತ ಕೊಡುವ ಕ್ರಮ ಇಲ್ಲ. ಲೆಕ್ಕ. ಬಂದ ಕೂಡಲೇ ಹಾ. ಮುಖ ನೋಡುವುದು. ಹಾ. ಏನು ಬೆಕ್ಕು ಬಟ್ರೆ, ಏನು ಬೆಕ್ಕು ಬಟ್ರೆ, ಏನು ಬೆಕ್ಕು ಬಟ್ರೆ, ಏನು ಬೇಕು ಬಟ್ರೆ? ಬೇಕು ಬಟ್ರೆ, ಹಾ. ಸಾಕ ಬಟ್ರೆ ಬೇಕು ಬಟ್ರೆ, ಸಾಕ ಬಟ್ರೆ ಬೇಕು ಬಟ್ರೆ ಅಂತ ಬಾಟಿ ಕೊಡ್ತಾರೆ. ಯಥೇಷ್ಟ. ಯಥೇಷ್ಟ. ಹೆಣ್ಣಿಗೆ ಬಡತನ ಬರುವಷ್ಟು, ಹೌದೌದು. ಬರುವುದಕ್ಕಾಗುವಷ್ಟು. ದಕ್ಷಿಣ ಆಯ್ತಾ? ಊಟ ಆಯ್ತಾ? ಹಾ. ಅದಾದ್ರೆ ಸಾಕಾಗುತ್ತಲ್ಲ. ಮತ್ತೆ ಗೋದಾನ, ಹೋದ ಭೂದಾನ. ಹೂದಾನ. ಮತ್ತೆ ನಮ್ಮ ಹೆಚ್ಚು ಹೇಳುವುದ, ಹಾ. ನಿಮ್ಮ ಅಪೇಕ್ಷೆ ಏನು ಹೇಳಿ. ಅವರಲ್ಲಿ ಇದ್ದುದನ್ನು ಕೊಡುವುದಲ್ಲ. ಕೊಡುವುದು ಅದು ಎಲ್ಲ ಕಡೆಯಲ್ಲಿ ಹಾಗೆ, ಅವರಲ್ಲಿ ಇದ್ದದ್ದನ್ನು ಕೊಡುವುದು. ಕೆಲವರು ಚಿನ್ನದ್ದು ಇಲ್ಲದಿದ್ರೆ ಬೆಳ್ಳಿದ್ದು ಕೊಡ್ತಾರೆ. ಏನೊಂದು ಎರಡು ಅಕ್ಕಿ ಕಾಯಿ. ಹೌದು. ಏನು ಅದು ಬೆಳ್ಳಿಯೂ ಇಲ್ಲದವರು ಅಕ್ಕಿ ಮತ್ತೆ ಎರಡು ಕಾಯಿ ಅಷ್ಟೇ. ಅಷ್ಟೇ. ಅಲ್ಲಿ ಇದು ಹಾಗಲ್ಲ. ಹಾಗಲ್ಲ. ಮನಸ್ಸಿಗೆ ಅಪೇಕ್ಷೆ ಏನು? ನಿಮ್ಮ ಮನಸ್ಸಿನ ಸಂಕಲ್ಪಾಸನ ಏನುಂಟು ಕೇಳಿ. ಮನಸ್ಸಿನ ಸಂಕಲ್ಪ. ಹಾ. ಆಚೆ ಏನುಂಟು ಹೇಳಿ ಎನ್ನುವ ಹಾಗೆ ಹೇಳಿ ನಮ್ಮ ಮನಸ್ಸಿನ ಹಂಬಲ ಯಾವುದು ಅಂತ ಅದನ್ನು ನಿವಾರಿಸ್ತಾರೆ. ಅಲ್ಲ, ಹಾ. ಇಂಥ ಒಂದು ಮಹತ್ತರವಾದ ಕಾರ್ಯ ನಡೆಯುತ್ತದೆ ಅಂತಾರೆ. ಹಾ. ಯಾವ ನಿಮಿತ್ತ ಅಂತ ಹೇಳಲಿಲ್ಲ. ಊಟ ಉಂಟು, ದಕ್ಷಿಣೆ ಉಂಟು, ಅಪೇಕ್ಷೆಗಳನ್ನು ಕೊಡ್ತಾರೆ. ಹಾ. ಯಾವ ನಿಮಿತ್ತ? ಅದು ಅದು ಹೇಳಿದ್ರೆ ಎಂತದಕ್ಕೆ? ಯಾಗ. ಯಾಗ. ಯಾಗ 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 ನಮಿ. ಯಾಗ ಅಂತ ಹೇಳಿದ್ರೆ ಸಾಮಾನ್ಯ ಯಾಗ ಅಲ್ಲ, ಮತ್ತೆ ಅದ್ವರ. ಶಬ್ದ ದೊಡ್ಡದು ಮತ್ತೆ ವಿಭಾಗಗಳು ಬೇರೆ ಬೇರೆ ಉಂಟು. ಮತ್ತೆ ಸಣ್ಣದು ಉಂಟು, ದೊಡ್ಡದು ಉಂಟು. ಹಾ. ಆದರೂ ಹಾ. ಎಲ್ಲಿ ಆಗುವುದು ಅಂತ ಹೇಳಿಲ್ಲ ನೀವು. ಹಾ. ಅದು ಹೌದಲ್ಲ? ಹೌದು. ಆಗುವುದು. ಹಾ. ಅದು 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 ಚೀನಾದಲ್ಲಿ. ಯಾವ? ಸರಿ ಹೇಳಿ. ಚೀನಾದಲ್ಲಿ ಪ್ರಾಚೀನ ಬರುಹಿ. ಪ್ರಾಚೀನ ಬರಿಹಿ. ಪ್ರಾಚೀನ ಬರುಹಿ. ಹೌದೌದು. ಹೌದೇ? ಹೌದು. ಯಾರು ಮಾಡಿಕೊಂಡ ಮಹಾನುಭಾವನು? ಅದು ಮಾಡಿಸು ಮತ್ತೆ ಬಾಯಿ ಗಂಡ ನಾನಲ್ಲ, ನಾನೇ ಹೇಳಿದ್ದೆ. ಮತ್ತೆ ಹೇಳುವಂತೆ. ಮತ್ತೆ ಬಾಯಿ ಮಾತಾಡಿದ ಕಟಾವಿದ್ದೆ. ಯಾರು ಮಾಡಿಸುವನು? ಅದು ದಸ್ಕ ಪ್ರೇಮಿ. ದಕ್ಷ. ನನಗೆ ಗೊತ್ತುಂಟು, ನನಗೆ ಕಲಿಸ್ಬೇಕಲ್ಲ. ಮತ್ತೆ ಸರಿ ಹೇಳಿ. ನಾನು ಗಂಡ, ನೀನು ಗಂಡ. ದಕ್ಷ ಪ್ರದೇಶ. ದಕ್ಷ ಪ್ರದೇಶ. ದಕ್ಷ ಪ್ರದೇಶ ಅವರು ಮಾಡುವ ಯಾಗ. ಸತ್ಯವೇ? ದಕ್ಷ ಪ್ರದೇಶಗಳು ನಡೆಸುತ್ತಿರುವ ಯಜ್ಞವೇ? ಅರಿಯದವರ ಮಗಳಲ್ಲವೇ ನೀವು ಅಮ್ಮ. ಅರಿಯ
ಅಮ್ಮ ನನ್ನಲ್ಲಿ ವಿಚಾರವನ್ನು ಕೇಳಿ ನಾ ವಿಚಾರ ಹೇಳುತ್ತಾ ಇರುವಾಗ್ಗೆ ನಿಮ್ಮ ಮುಖವನ್ನು ಒಂದು ಬದಿಯಲ್ಲಿ ನಾ ಅವಲೋಕನ ಮಾಡ್ತಾ ಮುಖದ ಭಾವ ಬದಲಾಯಿತು. ಏನೂ ಇಲ್ಲ. ನನಗೆ ಗೊತ್ತಾಯ್ತು ಏನು ನೀವು ಅವರೇ ಅವರೇ ಅವರಂದರೆ ಅವರೆಂದರೆ ದಸ್ಕ ಪ್ರಜೇಶ್ವರರ ಮಗಳು ದ್ರಾಕ್ಷಾಯಿಣಿ. ಏನು ಗೊತ್ತಿಲ್ಲದೆ ನಿಮ್ಮ ನಾಮಕರಣಕ್ಕೆ ನಾ ಬಂದಿದ್ದೇನೆ. ನನಗೆ ಹೇಗೆ ಗೊತ್ತು ಹೇಳಿ? ಮೊನ್ನೆ ನಿಮ್ಮ ಮದುವೆಗೆ ನನ್ನ ಮದುವೆಗೆ ನಾನು ಬರಲಿಲ್ವಾ? ನನಗೇನು ತಿಳಿದಿತ್ತು? ನಿಮ್ಮನ್ನು ಗುಡ್ಡಪ್ಪಣಿಗೆ ಕೊಟ್ಟರೆ ಗುಡ್ಡದಲ್ಲಿ ನೆಲೆಯಾಗಿದ್ದವರಿಗೆ ಅದೇ ಕೈಲಾಸ ಗುಡ್ಡಪ್ಪ. ಕೈಲಾಸದ ಅಧಿನಾಯಕನಾದಂತಹ ಪರಮೇಶ್ವರ ಅವರಿಗೆ ಕೊಟ್ಟದ್ದಲ್ಲ. ನಾನೇ ದಾಕ್ಷಾಯಿಣಿ. ನನಗೆ ಗೊತ್ತುಂಟು. ನಿಮ್ಮ ಅಪ್ಪಯ್ಯ ಮಾಡುವ ಯಾಗ ನಿಮಗೆ ಹೇಳಿ ಇದು ಹೀಗಿರಬೇಕು. ಹಾ ಬಹುತೇಕ ಯಾಗ ಯಜ್ಞಾದಿಗಳಿಗೆ ಬ್ರಾಹ್ಮಣರ ಅನಿವಾರ್ಯತೆ ಬಹಳವಾಗಿ ಇದೆ. ಹಾ ಆ ಕಾರಣಕ್ಕಾಗಿ ಬ್ರಾಹ್ಮಣರಾದ ನಿಮಗೆ ಹೇಳಿಕೆ ಉಂಟು. ಬ್ರಾಹ್ಮಣರಿಗೆ ಮನೆ ಬದಿಗೆ ಹೇಳಿಕೆ ಇಲ್ಲವೋ? ಇಲ್ಲ ಎಂತದು ಆಗೊಂದು ಕ್ರಮ ಉಂಟಾ? ಮನೆಯಲ್ಲಿ ಆಗುವ ಕಾರ್ಯಕ್ರಮಕ್ಕೆ ಮನೆ ಮಂದಿಯನ್ನು ಬಿಟ್ಟು ಊರಿನವರನ್ನು ಕರೆಯುವುದು. ಇವರಿಗೆ ಗೊತ್ತಿಲ್ಲ. ಹಾ. ಅಕ್ಕಪ್ಪ ಬಂದ್ರೆ ಆಗಲೇ ಹೋಗಿದ್ದಾರೆ. ನೋಡಿ ಇವರು ನೋಡಿದ್ದು ನನ್ನ ಹೌದಪ್ಪ. ನಕ್ಷತ್ರ ನಾಮ ಹೊಂದಿಕೊಂಡವರು. ಹೌದು, ಭರಣಿ ನಮ್ಮ ಮನೆ ಅಂಗಳದಲ್ಲಿ ಬಿದ್ದರು. ಭರಣಿ ಅವರೆಲ್ಲರೂ ಸಾಗಿ ಹೋಗಿದ್ದಾರೆ. ಹೌದು, ನಮ್ಮ ಮನೆಯಲ್ಲಿ ತಲೆ ತಿರುಗಿ ಬಿದ್ರು. ಒಂದಿಷ್ಟು ಬೆಲ್ಲ ಮತ್ತೆ ಒಂದು ದೊಡ್ಡ ಕುರ್ತೆಯಲ್ಲಿ ನೀರು ಕೊಂಡೋಗಿ ಕೊಟ್ಟೆ. ಬೆಲ್ಲ ತಿಂದ್ರು, ನೀರು ಕೊಟ್ಟಿದ್ರು. ಅವ್ರು ಬೆಲ್ಲಕ್ಕೆ ಬಿದ್ದದ್ದು ಕಂಡು ಅದು ಇದು ಅವರೆಲ್ಲ ಹೋಗಿದ್ದಾರೆ. ನೀವೇನು? ನನಗೆ ತಿಳಿದಿಲ್ಲ. ವಿಷಯ ಅದಲ್ಲ, ಅದು ನಿಮ್ಮ ಅಪ್ಪ ಮರ್ತಪ್ಪ. ಮರೆತನೋ ಅಪ್ಪ. ಅದೇ ಮರೆತನೋ ಅಪ್ಪ. ಹಾ, ಅದೇ ನಾನು ಹೇಳಿದ್ದು, ನೋ ಅಪ್ಪ ಅಲ್ಲ, ಮರೆತನೋ. ಮರೆತನೋ ಅಪ್ಪ ಅಂದ್ರೆ ಕೆಲವೊಮ್ಮೆ ಹಾಗಾಗುತ್ತದೆ. ಮರೆತ ಅಪ್ಪನೋ. ಮರೆತ ಅಪ್ಪನೋ ಅಪ್ಪನೋ ಅಪ್ಪನೇ. ಅಪ್ಪನೇ ಅಪ್ಪನೇನೋ ಅದು ಕೆಲವೊಮ್ಮೆ ಹಾಗಾಗುತ್ತದ. ಈ ದೊಡ್ಡ ಕಾರ್ಯಕ್ರಮ ದೊಡ್ಡದಾಗುವಾಗ ಹೇಳಿಕೆ ಎಲ್ಲ ಹೇಳುವುದಕ್ಕೆ ಅಂತ ಕೆಲವರನ್ನು ಬಿಟ್ಟಿರ್ತಾರೆ. ಹೌದಪ್ಪ. ಅವರಿಗೆ ಸಾವಿರ ಕಾರ್ಯಕ್ರಮಗಳ ಮಧ್ಯದಲ್ಲಿ ಹೊಣೆಗಾರಿಕೆ ಇರುವಾಗ ಈ ಯಾರೋ ಹೇಳಿಕೆ ಕೊಡುವುದಕ್ಕೆ ಮರ್ತ. ಅವಸರ, ಕಾರ್ಯ ಅವಸರ. ಹೌದೌದು. ಹಾ. ಹಾಗಂತ ನೀವೇನು ತಲೆಬಿಸಿ ಮಾಡಬೇಕಾದ ಅನಿವಾರ್ಯತೆ ಇಲ್ಲ. ಯಾಕೆ? ಯಾಕೆ? ತಂದೆ ತಾಯಿಗಳ ಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮಕ್ಕೆ ಗುರು ಹಿರಿಯರಲ್ಲಿಗೆ ಮತ್ತೆ ಸಂಬಂಧಿಕರಲ್ಲಿಗೆ ಎಲ್ಲ ಹೇಳಿಕೆ ಬೇಕು ಅಂತ ಇಲ್ಲ ಅಂತ ಒಂದು ಕ್ರಮ ಉಂಟು. ಹಾಗೇನಿಲ್ಲ, ಹೋಗಬಹುದು. ಹೋಗಬಹುದು. ಹಾ. ನೋಡಿ, ನಮ್ಮಲ್ಲಿ ಎಲ್ಲ ಹೆಂಗಸರಿಲ್ವಾ? ಇದ್ದಾರೆ. ಇದ್ದಾರಲ್ವಾ? ಅವರ ಜೊತೆಯಲ್ಲಿ ನೀವು ಬನ್ನಿ, ಅಲ್ಲಿಗೆ ಹೋಗುವ. ನಾನು ಹೇಳ್ತೇನೆ, ನಿಮ್ಮ ಅಪ್ಪಯ್ಯನಲ್ಲಿ ನಾನು ಹೇಳ್ತೇನೆ. ಸಮೀಪ ಅನ್ಯತಾ ಭಾವಿಸಿಕೊಳ್ಳಬಹುದು. ಇಲ್ಲ ನಿಮ್ಮ ಜೊತೆಗೆ ಬಂದರೆ ಗೌರವಕ್ಕೆ ಕೊರತೆಯಾಗುತ್ತದೆ ಅಂತಲ್ಲ, ಮತ್ತೆ ಆದರೆ ಬರಬಹುದೇ? ಬರಬಾರ್ದೆ. ಯಾಕೆ ಗೊತ್ತೇ? ಹಾ ನಾನು ಗಂಡನಿರುವ ಹೆಣ್ಣು, ಯಾವಳೇ ಒಬ್ಬಳಾಗಿರಲಿ ಮುತ್ತೈದೆಯಾದಳು. ಹಾ ಗಂಡನ ನುಡಿದು ತಾನೊಬ್ಬಳೇ ಎಲ್ಲಿಗೂ ಹೋಗಕೂಡದು. ಅದರಲ್ಲಿಯೂ ಹಾ ತವರು ಮನೆಗೆ ಮಗಳೊಬ್ಬಳೇ ಹೋಗಕೂಡದು. ಹಾ ಮಗಳು ಬಂದಿದ್ದಾಳೆ ಎಂದು ಯಾವ ತಂದೆ ತಾಯಿಗಳು ಸಂತೋಷ ಪಡೆಯುವುದಿಲ್ಲ. ಹಾ ಮಗಳ ಬೆನ್ನ ಹಿಂದೆ ನೋಡುತ್ತಾರೆ, ಹಾ ಅಳಿಯನೆಲ್ಲಿದ್ದಾನೆ ಎಂದು. ಹಾ ಅಳಿಯನ ಜೊತೆಗೆ ಮನೆಗೆ ಬಂದ ಮಗಳಿಗೆ ಮಾತ್ರ ತವರು ಮನೆಗೆ ಗೌರವವಿದೆ. ನೋಡು, ಅದಕ್ಕೆ ಹೇಳುವುದು ನಾವು ಜೊತೆಯಲ್ಲಿ ಹೋಗುದಲ್ಲ. ಪತಿವ್ರತೆ ಅಂತ ಹೇಳುವುದು ಅದಕ್ಕೆ. ಇದಕ್ಕೆ ನಾಯಿ ಬೆಕ್ಕನ್ನು ಒಳಗಿಡುವುದಕ್ಕಲ್ಲ. ಅದು ವಿಚಾರ ಬರ್ತದೆ. ಆದ್ದರಿಂದ ನನ್ನವರ ಜೊತೆಗೂಡಿಕೊಂಡು ನಾನು ಹೋಗಬೇಕೋ ಬೇಡವೇ ಹೇಳಿ. ಅದಕ್ಕೆಮ್ಮ ಹೇಳುವುದು ಏನು ದಂಪತಿಗಳು ಜೊತೆಯಾಗಿರ್ಬೇಕು ಅಂತ. ಬೇಕು? ಈ ದಂಪತಿ ಅಂತ ಹೇಳಿದ್ರೆ ಏನು ಗೊತ್ತಂತ ನಿಮಗೆ? ದಮ್ಮಿಲ್ಲದಿದ್ರೆ ಪತಿ ಖಾಲಿ, ಪತಿ ಇಲ್ಲದಿದ್ರೆ ದಮ್ಮು ಖಾಲಿ. ದಂಪತಿ ಅಂತ ಹೇಳಿದ್ರೆ ಹಾಗೆ. ಉಪಕಾರ ಹೊಂದಿದರಿಗೆ ಆಯ್ತಾ? ನನ್ನ ಮುಂದೆ ಯಜ್ಞ ಕಾರ್ಯವನ್ನು ಮಾಡುವನೆಂದಾಗಿದೆ. ಹಾ. ಹಾಗಾಗಿ ಮನಸ್ಸು ಹಗುರವಾಯಿತು. ಹಾ. ನನ್ನವರ ಜೊತೆಗೂಡಿಕೊಂಡು ನಾನು ಅಲ್ಲಿಗೆ ಬರುತ್ತೇನೆ. ಸರಿಯಮ್ಮ, ಹಾ. ಇದು ನಾವು ಮುಂದುವರಿಸುತ್ತೇವೆ. ಹಾಗಾದರೆ ಹಾಗೆ ಇದು ಉಪಕಾರವಾಯಿತು. ಆಯ್ತಮ್ಮ, ಹಾ. ಇದು ನಾವು
ಮುಂದೆ ಹೋಗುತ್ತೇವೆ. ಅದು ನಿಮ್ಮ ಪ್ರಯಾಣ ಅವಸರವೇ ನಿಮಗೆ? ಆಯ್ತು, ಇದು ನಾವು ಅಲ್ಲಿಗೆ ವಿಜಯಂಗೈತೇವೆ. ಅಲ್ಲಿ ಕಾಣೋಣ ನಾನು ಬಂದಾಗ. ಆಯ್ತು, ಇದು ನಾವು ಹೋಗುದೆಯಾ? ಸರಿ ಬಿಡಿಸಿ. ಎಂತ ಇಷ್ಟೆಲ್ಲ ಒಂದು ಅಲ್ಲಿ ಪ್ರಾಚೀನವರಿಗೆ ವಿಶ್ವವಿದ್ಯಾನಿಲಯದಲ್ಲಿ ಕಲ್ತದ್ದು ಮಂಡ್ಯದಲ್ಲಿ ಎಂತದಿಲ್ಲ. ಬ್ರಾಹ್ಮಣರನ್ನು ಮನಸ್ಥಿತಿ ಅರ್ಥ ಆಗ್ಲಿಕ್ಕಿಲ್ಲ. ಬಿಡಿಸಿ ಇದು ಇದು ನಾವು ನೀವು ಬರುವ ಅಲ್ಲಿ ಯಾಗ ಆಗುತ್ತಲ್ಲ, ಅದರ ಎದುರುಗಡೆ ನೋಡಿ ಇದೆ ಕೆಂಪಿನ ಪಟ್ಟೆ ಮುಂದಾಕು, ಕೆಂಪಿನ ಪಟ್ಟೆ ಯಾರು ಹಾಕಿಕೊಂಡು ಎದುರೇ ಇರ್ತದೆ. ಎದುರಿನ ಪಕ್ಕದಲ್ಲಿ ಎಷ್ಟು ಬೇಕು ಬಟ್ಟೆ ಏನಾದರೂ ಅಯ್ಯೋ ನನ್ನ ತಂದೆ ಬೇಕಾದಷ್ಟು ನಿಮಗೆ ಕೊಡುತ್ತಾರೆ. ಹಾ. ಮಾತ್ರ ಮೇಲೆ ಇಂತಹ ಒಂದು ವಿಚಾರವನ್ನು ತಿಳಿಸಿದವರು ತಾಗಿದ್ದೀರಿ. ಹಾ. ನಾನು ಕೈ ತುಂಬ ನಿಮಗೆ ಕೊಡವೆ. ಅಲ್ಲ, ನಿಮ್ಮ ಅಪ್ಪ ಹೇಗೂ ಬರ್ತಾರೆ. ನಾನೂ ಕೊಡುತ್ತೇನೆ. ಆಯ್ತು. ಆದರೂ ಹಾ. ನೀವು ಒಬ್ಬರ ಹಾಗೆ ಮತ್ತೊಬ್ಬರಿಲ್ಲದೆ ಹೌದೌದೌದು, ಹಾ, ಅದೊಂದು ಸಮಸ್ಯೆ. ಈಗ ಲಕ್ಷೋಪಲಕ್ಷ ಜನ ಬಂದು ಸೇರುವಲ್ಲಿ ಇದೇ ರೀತಿಯಾದಂಥ ಬಟ್ಟೆಗಳನ್ನು ಉಟ್ಟವರು ಅನೇಕರಿರಬಹುದು. ಹಾ, ಹಾ, ಹಾ. ನಿಮ್ಮ ಪರಿಚಯ ಆಗುವುದು ಹೇಗೆ ನನಗೆ? ಹಾ, ನಾ ಎಂತ ಮಗ? ಹೌದೇ? ಹೌದೌದೌದೌದು, ನೀವು ಬರ್ತೀರಾ? ಹೌದು. ಬಂದ ಕೂಡಲೇ ತಿರುಗ್ತ ಎದ್ದು ನಿಂತೆ ಹಾ. ನಿಂತು ಒಂದು ಸುತ್ತು ತಿರುಗಿ ಅಲ್ಲಿಗೆ ಕುಳಿತುಕೊಳ್ತಾರೆ. ಹಾ. ಅದಕ್ಕೆ ಹೇಗೆ ಗೊತ್ತುಂಟ? ಬೂದಿ ಹೊಂಡದಲ್ಲಿ ನಾಯಿ ಕೂತ ಬೇಡ, ಬೇಡ. ಬೇಡವಾ? ಈಗ ನನಗೆ ಒಂದು ವೇಳೆ ಪರಿಚಯ ಆಗದೇ ಇರ್ತದೆ. ಹಾ. ನಿಮಗೆ ನನ್ನ ಪರಿಚಯ ಆಯ್ತದಲ್ಲ? ಏನಪ್ಪ ಗೊತ್ತಿಲ್ಲ. ಮಾತಾಡಿದ್ದೀರ ಆಯ್ತು ಆಯ್ತು. ನನಗೆ ಬೇರೆ ಬೇಡ, ಒಂದೆರಡು ಬಟ್ಟೆ ಸೀರೆ ಎಂತದು? ಎಲ್ಲಿ ತಿರುಗಾಟದ ನೀನು ತಿರುಗಾಟದ ಸೀರೆಯನ್ನೇ ಒಂದಿಷ್ಟು ತಂದಿದ್ದು, ಇನ್ನು ಎಲ್ಲಿಗೆ ಸೀರೆ? ಅದು ಅಮ್ಮಂದು. ಅಮ್ಮನ ಮತ್ತೆ ಎಲ್ಲ ನಿಮಗೆ ಎಂತದು ಸೀರೆಯಲ್ಲಿ ಏನು ಹಿಡ್ಕೊಂಡದ್ದು? ನಿಮಗೇನು ಗೊತ್ತು? ಪಾಪ ಹೆಣ್ಣು ಮಕ್ಕಳಿಗೆ ಹಾಗೆ ಅಪೇಕ್ಷೆ ಇರುವ ನಾನು ಮದುವೆ ದಿವಸ ತೆಗೆದುಕೊಟ್ಟ ಸೀರೆ ಮತ್ತೆ ನೀವು ಕೊಟ್ಟಿಲ್ಲ. ಹಾ. ಮತ್ತೆ ನಾನು ಕೊಡ್ಲಿಲ್ಲ. ಇಲ್ಲ ಸ್ವಾಮಿ. ಸಾಕು, ಅದು ಸಾಕಲ್ಲ. ಹಾಗಾಗ್ತದಲ್ಲ? ಆದ್ರೆ ಬ್ರಾಹ್ಮಣ ಹೆಂಗಸರು ಒಪ್ಪುವುದು ನನಗೆ. ಅಲ್ಲ, ಬ್ರಾಹ್ಮಣರ ಹೆಂಗಂದ್ರು ಹೋಗಬಾರದು ಅಂತ ಉಂಟು. ಹಾ. ಹಾಗಂತ ಅದನ್ನು ಕೊಡಬಾರ್ದು ತಗೊಳ್ಬಾರ್ದು ಅಂತ ಏನು? ಹೌದಲ್ಲ? ನಿಮ್ಮಲ್ಲಿ ತಗೊಂಡು ನಾವು ಇನ್ನೊಬ್ಬರಿಗೆ ಕೊಟ್ಟು ಅದಕ್ಕೆ ಪರ್ಯಾಯವಾಗಿ ಬೇರೆ ತಗೊಂಡು ತಗೊಳ್ತೇವೆ. ಹಾಗಾದ್ರೆ ಬೇಕಾದಷ್ಟು ನಾನು ಒದಗಿಸಿ ಕೊಡ್ತೇನೆ. ಸರಿ ಅಮ್ಮ. ನಾನು ಅಲ್ಲಿ ಕಾಣುತ್ತೇನೆ. ಆಯ್ತಮ್ಮ.